ಆಫ್ಟರ್ನೂನ್ ಪ್ರೀತಿಯ ಸುವರ್ಣ ವಾಹಿನಿಯ ಸ್ನೇಹಿತರು ಎಲ್ರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ. ನಾನೇನು ಪ್ರೇಮದ ಸಂದೇಶ ಹೇಳ್ತಾ ಇಲ್ಲ ರೀ, ಬರ್ತಾ ಹಾಡು ಕೇಳ್ಕೊಂಬಂದೆ. ಆದ್ರೆ ಪ್ರೇಮ ಅಂತ ಹೇಳಿದ್ರೆ ಪ್ರತಿಮಾ ಅವ್ರು ನೆನಪಾಗೋಗ್ಬಿಡ್ತಾರೆ. ಸೊ ಪ್ರತಿಮಾ ಅವ್ರು ಅಂದ ಕೂಡಲೇ ನಾನೀಗ ದಸರಾದಲ್ಲಿ ಎಷ್ಟೊಂದು ಸ್ವೀಟ್ಸ್ಗಳನ್ನ ತಿಂತಾ ಇದ್ದೆ ಅಂದರೆ ಆಹಾ, ಒಂದೊಂದು ಸ್ವೀಟ್ಸ್ ಕೂಡ ಅದ್ಭುತ. ಸೊ ನಾನು ಪ್ರತಿಮೆಗೆ ಫೋನ್ ಮಾಡಿ ಹೇಳಿದೆ, ಅಂಥ ಸ್ವೀಟ್ನ ನೀನು ನನಗೆ ಹೇಳ್ಕೊಡು, ನನಗೆ ಮಾತ್ರ ಅಲ್ಲ ಎಲ್ರಿಗೂ ಹೇಳ್ಕೊಡು, ಎಲ್ಲರೂ ಕಲೀಲಿ ಅಂತ. ಬರೀ ಅಂಗಡಿಲಿ ಮಾತ್ರ ಸಿಕ್ಕಿದ್ರೆ ಸಾಕಾ? ಅದನ್ನ ನಾವು ಮಾಡಿ ನಾವು ಕಲಿಬೇಕಲ್ಲ. ಹಾಗಾದ್ರೆ ಪ್ರತಿಮಾಗೆ ಹೇಳಿದ್ದೀನಿ. ಪ್ರತಿಮಾ ಇವತ್ತು ನನಗೊಂದು ಬ್ಯೂಟಿಫುಲ್ ಸ್ವೀಟ್, ಯಾವ ಸ್ವೀಟ್ ಅಂತ ನಾ ಹೇಳಲ್ಲ, ಅವ್ರ ಬಾಯಿಂದನೇ ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್, ಗುಡ್ ಆಫ್ಟರ್ನೂನ್. ಥ್ಯಾಂಕ್ ಯು. ಹೇಗಿದ್ಯಮ್ಮ? ತುಂಬಾ ಗ್ಲಿಟರಿಂಗ್ ಆಗಿ ಕಾಣಿಸ್ತಾ ಇದೆಯಾ? ನಾನೇನೋ ಚೆನ್ನಾಗಿಲ್ಲಮ್ಮ. ಎಲ್ಲಿ ಗ್ಲಿಟರ್ ಅಪ್ಪ? ಎಲ್ಲ ಕಡೆ ಮಿಣ 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 ಅನ್ಸ್ತಾ ಇದೆ. ನೀನ್ ಯಾವಾಗ್ಲೂ ಹಂಗೆ ಅಂತಿರೋ, ಸ್ವಲ್ಪ ಮೇಲೆ ಹತ್ತಿಸ್ಬಿಡು. ಮೇಲ್ ಹಚ್ಚಲ್ಲ, ಇರೋದು ಇದ್ದಂಗೆ ಹೇಳ್ತೀನಿ. ಬೈದ್ರು ಬೈದಂಗೆ ಇದ್ದಂಗೆ ಹೇಳ್ಬಿಡ್ತೀನಿ. ಅಕ್ಕ ಅಲ್ವಾ, ಇಷ್ಟ ಆಗ್ಲಿ. ಹೌದು. ಈಗ ನಾನು ಕೇಳಿದ ಸ್ವೀಟ್ ಅಮ್ಮ, ಫಸ್ಟ್ ಸ್ವೀಟ್ ಮಾಡ್ಬಿಡು. ಓಕೆ, ಇವತ್ತು ಕಾಜು ಕತ್ಲಿ ಹೇಳ್ಕೊಡ್ತೀನಿ. ಕಾಜು ಕತ್ಲೆ? ಕತ್ಲೆ ಅಲ್ಲ, ಕತ್ಲಿ. ಹೇಳಮ್ಮ ಏನೇನ್ ಬೇಕು? ಕತ್ಲೆ ಮಾಡ್ಬಿಡ್ತೀಯಾ? ನನ್ಗೇನ್ ಗೊತ್ತು, ಕತ್ಲಿ ಅಂದ್ಯಲ್ಲ, ಅದಕ್ಕೆ ಕತ್ಲೆ. ಈಗ ಏನೇನ್ ಬೇಕು ಅದಕ್ಕೆ? ಇದಕ್ಕೆ ಗೋಡಂಬಿ, ಹಾಲು, ತುಪ್ಪ, ಸಕ್ಕರೆ. ಇಷ್ಟೇ? ನಾಲ್ಕೇನಾ? 4. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅಷ್ಟೆಲ್ಲ ಸ್ವೀಟ್ಸ್ ಮಾಡ್ತಾರಮ್ಮ ಅಂಗಡಿಯವರು? ಅಂದ್ರೆ ಒದಗ್ಬೇಕಂದ್ರೆ ಕೋವಾ ಹಾಕ್ಬೋದು, ಬಟ್ ಬರೀ ಒರಿಜಿನಲ್ ಟೇಸ್ಟ್ ಬೇಕು ಅಂದ್ರೆ ಇದ್ರೊಳಗೆ ಬರೀ ಕಾಜು ಅಲ್ಲಿ. ಓಕೆ, ಈಗ ಮಾತು ಕಮ್ಮಿ ಮಾಡ್ಬಿಟ್ಟು ಶುರು ಮಾಡ್ಬಿಡೋಣ. ಕೆಲಸ ಜಾಸ್ತಿ ಅಂತಿದ್ಯಾ? ತಡ್ಕೊಳಕ್ ಆಗ್ತಿಲ್ಲ ಅಂತ ಗೊತ್ತಾಯ್ತು. ಓಕೆ, ಶುರು ಮಾಡ್ಬಿಡೋಣ. ಗ್ಯಾಸ್ ಆನ್ ಮಾಡ್ತೀಯಾ? ಸ್ವಲ್ಪ ನೀರ ಚೂರೇ ಚೂರು, ಏನಂದ್ರೆ ಸಕ್ಕರೆ ಒಂಚೂರು ಮುಳುಗೋ ಅಷ್ಟು. ಸಾಕು ಸಾಕಾ? ಸಾಕು ಸಾಕು. ಈಗ ಇದು ಇದು ಕಾಯ್ತಾ ಇರ್ಲಿ, ನೀರ್ ಕಾಯ್ಲಿ. ಏನ್ ಮಾಡೋಣ, ಮಿಕ್ಸಿ ಜಾರ್. ಇದು ಅಳತೆ ಇದೆ ಅದಕ್ಕೋಸ್ಕರ. ಓ, ಕಾಜು ಅಳತೆ ತಗೊಂಡಿದ್ಯಾ? ಹೌದು. ಇವಾಗ ನಾವು ಏನ್ ಪುಡಿ ಮಾಡ್ತೀವೋ ಗೋಡಂಬಿನ ಪುಡಿ ಮಾಡ್ಕೋಬೇಕು. ಗೋಡಂಬಿನ ಪುಡಿ ಮಾಡ್ಕೊಂಡ್ಮೇಲೆ ಅದ್ರೊಳಗೆ ಇವಾಗ ಎಷ್ಟು ಅಳತೆ ಬರುತ್ತೋ ಅಷ್ಟು ಸಕ್ಕರೆ. ಅದಕ್ಕೆ ನಾನು ಹಿಂಗೆ ನೀರ್ ಕಾಯ್ಲಿ ಅಂತ ಹೇಳಿದ್ದು. ಓಕೆ, ಈಗ ನಾವು 1 ಬಟ್ಲಾಗಷ್ಟು ಗೋಡಂಬಿ ತಗೊಂಡಿದ್ದೀವಿ. ಇದನ್ನ ಪುಡಿ ಮಾಡ್ಕೋಬೇಕು. ನೀರ್ ಬಿಸಿ ಆಗ್ತಾ ಇದೆ. ಆಗ್ಲಿ ಆಗ್ಲಿ. ಈಗ ನಾವು ಪುಡಿ ಮಾಡ್ಕೊಂಡ್ವಲ್ಲ, ಇದ್ರದ್ದು ಅಳತೆ ತಗೋಬೇಕು ನಾವು. ಓ, ಸ್ಪೂನ್ ಕೊಡ್ಲಾ? ಹಾ, ಕೊಡ್ತೀನಿ. ಈಗ ನಾವು 1 ಬಟ್ಲಾಗಷ್ಟು ಪುಡಿ ಮಾಡಿರೋ ಗೋಡಂಬಿ ತಗೊಂಡ್ರೆ 3/4 ಬಟ್ಲಾಗಷ್ಟು ಸಕ್ಕರೆ ಬೇಕು. ಈಗ ಏನ್ ಮಾಡೋಣ, ಸಕ್ಕರೆ 3/4 ಬಟ್ಲಾಗಷ್ಟು ಸಕ್ಕರೆ. ಈಗ ನೋಡು, 1 ಬಟ್ಲಾಗಷ್ಟು ಗೋಡಂಬಿ ಪುಡಿ, 3/4 ಬಟ್ಲಾಗಷ್ಟು ಸಕ್ಕರೆ. ಇದ್ರೊಳಗೆ ಒಂದ್ ಸ್ವಲ್ಪ ಸಕ್ಕರೆ ಉಳಿಸ್ಕೊಳ್ತೀನಿ. ಸ್ಪ್ಯಾಚುಲಾ ಕೊಡ್ತೀಯ? ಇದು ಕರಗಬೇಕು. ಅಂದ್ರೆ ತಂತಿ ಪಾಕ ಅಂತಾರಲ್ಲ, ಎಳೆ ಪಾಕ, ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ. ಹಿಂಗ್ ಮುಟ್ಟಿದಾಗ ಹಿಂಗ್ ಥ್ರೆಡ್ ಲೈಕ್ ಬರಬೇಕು. ಸೊ ಆ ಹದಕ್ಕೆ ಬರಬೇಕು ಈ ಸಕ್ಕರೆ ಕರಗ್ಬಿಟ್ಟು. ಮನೆಗೆ ಇದೇನಂದ್ರೆ ಮಾಡಿದ ತಕ್ಷಣ ರೆಡಿ ಆಗಿ ಬಿಡ್ಬೇಕು. ಇದಕ್ಕೆ ಬಟರ್ ಪೇಪರ್ ಅಂತಾರೆ. ಬಟರ್ ಪೇಪರ್ ಇಲ್ಲ ಅಂದವರು ಮನೇಲಿ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಕವರ್ ಮೇಲೂ ಹಾಕೋಬಹುದು. ಓಕೆ, ಸೊ ಈಗ ಒಂದೇ ಚೂರೇ ಚೂರು ಬಟರ್ ಪೇಪರ್ ಮೇಲೂ ಚೂರು ತುಪ್ಪ ಹಾಕೊಳ್ತೀನಿ. ಅಲ್ಲ, ಅದು ಮೊದಲೇ ಬಟರ್ ಅಲ್ವಾ? ಹೌದು, ಆದ್ರೂ ಒಂದ್ ಚೂರು ಹಾಕೊಳ್ತೀನಿ. ಕನ್ಸಿಸ್ಟೆನ್ಸಿ ಕ್ಲೀನ್ ಆಗಿ ಬರುತ್ತೆ. ಓಕೆ, ಸರಿ. ಲಟ್ಟಣಿಗೆ ಕೊಡು. ಯಾಕಮ್ಮ? ಇದಕ್ಕೂ ಒಂಚೂರು ಹಾಕೋಣ ಅಂತ. ಹಿಂಗೆ ಹೊಡಿಯಕ್ಕಲ್ಲ. ಹೌದು, ಏನಂದ್ರೆ ಈ ಕಾಜು ಕತ್ಲಿ ನೀನ್ ಆಚೆಗಡೆ ನೋಡಿದ್ಯಾ? ಏನಾಗಿರುತ್ತೆ, ತುಂಬಾ ಸ್ಮೂತ್ ಸರ್ಫೇಸ್ ಇರುತ್ತೆ. ಹೌದು, ತೆಳುವೂ ಇರುತ್ತೆ. ತೆಳುವೂ ಇರುತ್ತೆ. ಈಗ ಇದು ಕನ್ಸಿಸ್ಟೆನ್ಸಿ ಬರ್ತಾ ಇದೆ ನೋಡಿ. ಇದು ನೊರೆ ನೊರೆ ಬರಬೇಕು. ಬರ್ತಿದೆಯಲ್ಲ ಹಾಗಲ್ಲ? ಹೌದು. ಈಗೇನ್ ಮಾಡೋಣ, 1 ಚಮಚ ಹಾಲು ಹಾಕೋಣ. ಏನಕ್ಕೆ ಹಾಲು ಹಾಕ್ತಿರೋದು ಅಂತಂದ್ರೆ, ಸಕ್ಕರೆಯಲ್ಲಿ ಕಸ ಏನಾದ್ರು ಇದ್ರೆ ಅದ್ ಮೇಲ್ಗಡೆ ಬಂದ್ಬಿಡತ್ತೆ, ತೆಗೆದು ಬಿಡ್ಬೋದು. ಆಮೇಲೆ ಬರ್ಫಿ ವೈಟಿಶ್ ಆಗಿ ಬರುತ್ತೆ. ಅದೇ ಮೇನ್ ರೀಸನ್.
ಮತ್ತೆ ಇದ್ರೊಳಗೆ ಗಾಬರಿ ಆಗೋದೇನಿಲ್ಲ, ಇದೇನು ಬರೋದಿಲ್ಲ, ಮಾಡಕ್ ಬರೋದಿಲ್ಲ ಅನ್ನೋದೇನಿಲ್ಲ. ಇದೆಲ್ಲರೂ ಮಾಡ್ಬೋದು. ಚೂರ್ ತಂತಿ ಬಂದ್ರೆ ಸಾಕು, ಹಾಳಾಗೋದಿಲ್ಲ ಇದು. ಅಲ್ಲ ಒಂಚೂರು ಕಬ್ಬಿಣದ ಪೀಸ್ಗಳು ಹಾಕ್ಬಿಟ್ರೆ ಹಾಕು. ಕಬ್ಬಣ ನೀ ತಿನ್ಬೇಕು ಆಮೇಲೆ. ಅಲ್ಲ ನಿನಗೆ ಮಾಡ್ಕೊಡೋದಾದ್ರೆ ಹಾಗೆ ಮಾಡ್ಕೊಡೋಣ. ಈಗ ಏನ್ ಮಾಡೋಣ, ಗೋಡಂಬಿ ಸಣ್ಣ ಮಾಡಿದೆಲ್ಲ ಗೋಡಂಬಿ ಪುಡಿ ಮಾಡಿರೋದು ಇದಕ್ಕೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಮೊದಲು ಮುಚ್ಚು. ಇದು ತುಂಬಾ ನುಣ್ಣಗೂ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತರ್ತರಿ ಇದ್ರೆ ಚೆನ್ನಾಗಿರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಓಕೆ. ಏನಂದ್ರೆ ಅದು ಬಿಟ್ಕೊಂಡ್ಬರ್ಬೇಕು, ಪಾತ್ರೆಯಿಂದ ಬಿಟ್ಕೊಂಡ್ಬರ್ಬೇಕು. ಪಾತ್ರೆಯಿಂದ ಬಿಟ್ಕೊಂಡ್ಬರ್ಬೇಕು ಅಂದ್ರೆ ಆಮೇಲೆ ಒಂದೇ ಫ್ಲೇಮಲ್ಲಿ ಇರಬೇಕು. ಮೀಡಿಯಂ ಫ್ಲೇಮಲ್ಲಿ. ಇದು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂದ್ರೆ ಈ ಮುದ್ದೆ ಆಗತ್ತಲ್ಲ, ಮುದ್ದೆ ಕನ್ಸಿಸ್ಟೆನ್ಸಿ ಬರಬೇಕು. ಅಷ್ಟೊಂದ್ರೆಗೂ ಕೈ ತಿರುಗಿಸ್ತಾನೆ ಇರ್ಬೇಕಮ್ಮ. ಇದು ಬೇಗ ಆಗತ್ತೆ. ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಒಂದು 5 ನಿಮಿಷ ಇದು. ಒಂಥರ ನೊರೆ 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 ತರ ಆಗಿದೆ, ನೊರೆ ನೊರೆ ಬರ್ತಾ ಇದೆಯಲ್ಲ. ಈಗ ಏನಾಗತ್ತೆ, ತಿಕ್ ಆಗ್ತಾ ಹೋಗುತ್ತೆ. ಮತ್ತೆ ಒಂದು ಗಮನದಲ್ಲಿ ಇಡ್ಬೇಕು, ಆದಷ್ಟು ಸಣ್ಣ ಉರಿಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. 1 ಚಮಚ ತುಪ್ಪ ಈಗ ಕೊನೆಯಲ್ಲಿ ಹಾಕೋಬೇಕು. ಒಂದೇ 1 ಚಮಚ. ಇದು ಆದಷ್ಟು ಬೇಗ ಮಾಡ್ಕೋಬೇಕು. ಕಲರ್ ಚೇಂಜ್ ಚೇಂಜ್ ಆಗಿದೆ, ಆಫ್ ಮಾಡ್ಬಿಡು ಗ್ಯಾಸ್. ಇದು ಆಗಿದೆ. ಈಗ ತುಪ್ಪ ಹಾಕಿದ ತಕ್ಷಣ ಎಲ್ಲ ಫುಲ್ ಒಟ್ಟಿಗೆ ಬಿಟ್ಕೊಂಡು ಈಗ ಏನ್ ಮಾಡೋಣ, ಇದಕ್ಕೆ ಹಾಕ್ಬಿಡೋಣ. ಅಂಡ್ ಬೇಗ ಗಟ್ಟಿ ಆಗ್ಬಿಡುತ್ತಲ್ಲ ಆಚೆ ತೆಗೆದ್ರೆ. ಹೌದು, ಫಾಸ್ಟ್ ಆಗಿ ಮಾಡ್ಬಿಡ್ಬೇಕಲ್ಲ. ಹೌದು, ಈ ತರ. ಏನಂದ್ರೆ ಇದು ಆದಷ್ಟು ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ಬಿಡ್ಬೇಕು ಅಲ್ವಾ. ನಾವೆಲ್ಲ ಈ ಕೊಬ್ಬರಿ ಮಿಠಾಯಿ ಆದ್ರೆ ಅದು ತಟ್ಟೆಗೆ ಹಾಕಿ ಸ್ವಲ್ಪ ತಾಗಿ ತಣ್ಣಗಾದ್ಮೇಲೆ ಏನಿಲ್ಲ, ಇದು ಇಮಿಡಿಯೇಟ್ ಆಗಿ ತೆಗೆದ್ಬಿಡ್ಬೋದು. ಇದು ನಾನು ಅದಕ್ಕೆ ಹೇಳಿದ್ದು, ಇದ್ರ ಮೇಲೆ ಮಾಡ್ಬಿಟ್ರೆ ಇಮಿಡಿಯೇಟ್ ಆಗಿ ಬರುತ್ತೆ. ಅದಕ್ಕೆ ಬಟರ್ ಪೇಪರ್ ನೀವು ಯೂಸ್ ಮಾಡಿದ್ರೆ. ಹೌದು. ಈಗ ಇದಾಗಿದೆ, ಸರ್ವಿಂಗ್ ಪ್ಲೇಟ್ ಹಾಕೊಟ್ಬಿಡ್ಲಾ ನಿಂಗೆ? ಶ್ಯಾ, ಐ ಆಮ್ ವೇಟಿಂಗ್. ರೂಪಾ, ಕಾಜು ಕತ್ಲಿ ಬೇಕಾ ಬೇಡವಾ? ಇಲ್ಲ ತಗೊಳಮ್ಮ. ಅದು ಆಸೆ ಪಟ್ಟು ಕೇಳಿದ್ಯಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಸೊ ಕಾಜು ಕತ್ಲಿ ಗೊತ್ತಾಯ್ತಲ್ಲ ಹೇಗೆ ಮಾಡೋದು, ಎಷ್ಟು ಸಿಂಪಲ್ ರೀ. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ ಅಂತ ನಂಗೆ ಗೊತ್ತಿತ್ತು, ಯಾಕಂದ್ರೆ ಪ್ರತಿಮಾ ಮಾಡುವಂಥ ಎಲ್ಲ ರೆಸಿಪಿ ಸಿಂಪಲ್, ಬಟ್ ಬೇಗ ಮಾಡಬಹುದು, ಬೇಗ ಕಲೀಲೂಬಹುದು. ಏನಂತೀರಾ ಅಲ್ವಾ? ಅದಕ್ಕೆ ನಿಮ್ಗೆ ಹೇಳ್ಕೊಡ್ಬೇಕು, ನಾನು ಕಲಿಬೇಕು ಅಂತ ಕೇಳಿದೆ. ವೆರಿ ಸಿಂಪಲ್ ರೆಸಿಪಿ ಕಾಜು ಕತ್ಲಿ. ಹೇಗೆ ಮಾಡೋದು ನೋಡ್ಕೋತೀರಾ? ಕಾಜು ಕತ್ಲಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ 1 ಬಟ್ಟಲು ಗೋಡಂಬಿ ಹಾಕಿ ನುಣ್ಣಗೆ ಪುಡಿ ಮಾಡಿ, ನಂತರ ಪ್ಯಾನ್ಗೆ ಸ್ವಲ್ಪ ನೀರು ಹಾಕಿ ಕುದಿ ಬಂದ ಮೇಲೆ 3/4 ಬಟ್ಟಲು ಸಕ್ಕರೆ ಹಾಕಿ ಕರಗಲು ಬಿಡಿ. ಸಕ್ಕರೆ ಕರಗಿದ ನಂತರ 1 ಚಮಚ ಹಾಲನ್ನ ಹಾಕಿ ಮತ್ತೆ ಕುದಿಸಿ. ಸಕ್ಕರೆ ಪಾಕ ಬಂದ ನಂತರ ಪುಡಿ ಮಾಡಿದ ಗೋಡಂಬಿ ಹಾಕಿ ಚೆನ್ನಾಗಿ ಬೆರೆಸಿ. ಗೋಡಂಬಿ ಮಿಶ್ರಣ ಸ್ವಲ್ಪ ಗಟ್ಟಿಯಾದ ಮೇಲೆ ಸ್ವಲ್ಪ ತುಪ್ಪವನ್ನ ಹಾಕಿ ಬೆರೆಸಿ. ಈಗ ತುಪ್ಪ ಸವರಿದ ಬಟರ್ ಪೇಪರ್ ಮೇಲೆ ಕಾಜು ಮಿಶ್ರಣವನ್ನ ಹರಡಿ ಕಟ್ ಮಾಡಿದರೆ ಕಾಜು ಕತ್ಲಿ ರೆಡಿ ಟು ಸರ್ವ್. ಕಾಜು ಕತ್ಲಿ ತಿನ್ಬಿಡೋಣ. ಸ್ವಲ್ಪ ಬಿಸಿ ಇದೆ, ಬೆಚ್ಚಗಿದೆ ಅಲ್ಲ? ಬೆಚ್ಚಗಿದ್ರೆ ಇನ್ನೂ 2 ಹೋಗುತ್ತೆ ಜಾಸ್ತಿ. ಹೌದಾ? ಹೌದಾ ಹೇಳ್ಬೋದಾ? ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಇರಮ್ಮ, ಆಯ್ತಾಯ್ತು, ತಿನ್ 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 ತಿನ್. ಆಕ್ಚುಲಿ ಚೆನ್ನಾಗಿಲ್ಲ, ಏನೋ ನಿನ್ ಸಮಾಧಾನ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ. ಕೊಟ್ಬಿಡು ವಾಪಸ್ಸು, ನಿಮ್ಗೆ ಚೆನ್ನಾಗಿದೆ ಅಂತ. ಚೆನ್ನಾಗಿಲ್ಲ ಅಂದ್ರೆ ತಿಂತಿರ್ಲಿಲ್ಲ ತಾನೆ? ಹೌದು, ಅದೇ ಪಕ್ಕಕ್ಕೆ ಹೋಗ್ತಾ ಇದೆ ಪ್ಲೇಟ್. ಅದು ಆ ಕಡೆ ಇರ್ಲಿ, ಸುಮ್ಮನಿರು. ಏನಂದ್ರೆ ಕೋವಾ ಹಾಕಿ ಮಾಡಿದ್ರೆ ಸ್ವಲ್ಪ ಇನ್ನು ಸಾಫ್ಟ್ನೆಸ್ ಬರುತ್ತೆ. ಆ ಸಾಫ್ಟ್ನೆಸ್ ಬಂದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಕಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 1 2 to 3 hours ಬಿಟ್ಬಿಡ್ಬೇಕು. 2 to 3 hours ಬಿಟ್ಬಿಡ್ಬೇಕಾ? ಅದಕ್ಕೋಸ್ಕರ ನಾನು ಹಿಂಗೆ ಇದು ಹಾಕಿ ಮಾಡ್ಕೊಟ್ಟಿದ್ದು. ನಂಗೆ ಕಾಯಲ್ಲ ಅಂತ ಗೊತ್ತಲ್ಲ ನನಗೆ. ಗೊತ್ತು, ಅದಕ್ಕೋಸ್ಕರ ಈ ತರ ಮಾಡ್ಕೊಟ್ಟಿದ್ದು. ಬಟ್ ಏನಂದ್ರೆ ಸ್ವಲ್ಪ ಅಂದ್ರೆ ತುಂಬಾ ಕಚ್ಚಕ್ ಆಗದೆ ಇರೋಂಥ ಗಟ್ಟಿ ಅಲ್ಲ. ಇಟ್ಸ್ ಲೈಕ್ ಚಕ್ಲಿ ಆ ತರದ್ದು ಕುರುಮ್ ಕುರುಮ್ ಆಗಿದೆ. ಅಂದ್ರೆ ಸಕ್ಕರೆ ಪಾಕ ನೀನ್ ಜಾಸ್ತಿ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಸಕ್ಕರೆ ಪಾಕ ಇನ್ನೂ ಸ್ವಲ್ಪ ಎಳೆದ್ ಮಾಡ್ಕೊಂಡ್ರೆ
ನಿಂಗೆ ಸಾಫ್ಟ್ನೆಸ್ ಬರುತ್ತೆ. ಓಕೆ ಮಾ. ಸೊ ಇದೇ ಸಿಹಿ ಖುಷಿಯಲ್ಲಿ ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀಯ ಹೇಳ್ಬಿಡು ಅದಕ್ಕೆ ಮುಂಚೆ. ನೆಕ್ಸ್ಟು ಒಂದು ಪಾಲಕ್ ಸ್ಟ್ರೈಪ್ಸ್ ಅಂತ. ಪಾಲಕ್ ಸ್ಟ್ರೈಪ್ಸ್. ಎಸ್. ಓಕೆ. ಸೊ ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅದನ್ನ ನೀನು ರೆಡಿ ಮಾಡ್ಕೊ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಟ್ಟು. ಸೊ ಕಾಜು ಕತ್ಲಿ ತಿಂದಾದ್ಮೇಲೆ ನಾವೇನ್ ಮಾಡ್ಬೇಕು, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಸೊ ಪ್ರತಿಮಾ ಅಷ್ಟರಲ್ಲಿ ನೆಕ್ಸ್ಟ್ ರೆಸಿಪಿಗೆ ರೆಡಿ ಮಾಡ್ಕೊಳ್ಳಿ. ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಸೊ ಸಿಹಿ ತಿಂದಾದ್ಮೇಲೆ ಒಂಚೂರು ಖಾರ, ಪಾಲಕ್ ಸ್ಟ್ರೈಪ್ಸ್. ಝೀಬ್ರಾ ಸ್ಟ್ರೈಪ್ಸ್ ಅಲ್ಲ, ಪಾಲಕ್ ಸ್ಟ್ರೈಪ್ಸ್. ಝೀಬ್ರಾ ಹೆಂಗಮ್ಮ ಸ್ಟ್ರೈಪ್? ಇಲ್ಲ, ಇದು ಸ್ಟ್ರೈಪ್ಸ್ ಹಾಕಿದ್ರೆ ಝೀಬ್ರಾ ಸ್ಟ್ರೈಪ್ಸ್ ಹಾಕ್ತಿರ್ತಾರೆ. ಏನ್ ಜೋಕ್ ಮಾಡ್ಬಿಟ್ಟೆ ನೀನು. ಸರಿ, ಈಗ ಪಾಲಕ್ ಸ್ಟ್ರೈಪ್ ಮಾಡ್ಬಿಡೋಣ. ಇದಕ್ಕೆ ಪಾಲಕ್ ಸೊಪ್ಪು, ಬೇಯಿಸಿರೋ ಪಾಲಕ್ ಸೊಪ್ಪು, ಜೀರಿಗೆ, ತುಪ್ಪ, ಹಸಿಮೆಣಸಿನ್ಕಾಯಿ, ಎಣ್ಣೆ, ಮೈದಾ ಹಿಟ್ಟು, ಉಪ್ಪು. ಈಗ ಪಾಲಕ್ ಸ್ಟ್ರೈಪ್ಸ್ ಮಾಡ್ಬಿಟ್ಟು ಎಲ್ಲ ನಿನಗೆ ಫ್ಯಾನ್ಸಿ ಡ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಏನ್ ಸಮಾಚಾರ? ಸಿಕ್ಕಾಪಟ್ಟೆ ಕಾಲು ಎಳಿತಾ ಇದೆಯಲ್ಲ. ಆಮೇಲೆ ನೋಡ್ಕೊಳ್ಳೋಣ. ಈಗ ಫಸ್ಟು ನಮ್ ಕೆಲಸ ಮುಗಿಸ್ಬಿಡೋಣ. ಮಿಕ್ಸಿ ಜಾರ್ ಕೊಡು. ನೀ ಅದೇನೇನ್ ಮಾಡ್ತೀಯ ಮಾಡೋ, ಕೊನೆಲಿದೆ ನಿನ್ಗೆ. ಆಯ್ತು. ಈಗ ಫಸ್ಟ್ ಮಿಕ್ಸಿ ಮಾಡ್ಕೊಂಡು ಪಾಲಕ್ ಸೊಪ್ಪನ್ನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ. ಐ ಮೀನ್ ಸಾರಿ, ಬೇಯಿಸ್ಕೊಂಡಿದ್ದೀನಿ. ಹಿಂಗೆ ಆಗೋದು ಕಾಲು ಎಳೆದ್ರೆ. ಆಯ್ತು. ಈಗ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ದೀನಿ. ಒಂದು ಕಟ್ಟಾಗಷ್ಟು ತಗೊಂಡಿದ್ದೀನಿ, ಚಿಕ್ಕ ಕಟ್ಟು. ಇಷ್ಟೆಷ್ಟಿದೆ? ಬೇಯಿಸಿದ್ಮೇಲೆ ಅದು ಪುಸ್ಕಂತ ಆಗ್ಬಿಡುತ್ತಲ್ಲ, ಅದಕ್ಕೆ. ಆ ದಂಟಿಗಿಂಟೆಲ್ಲ ಬರೀ ಸೊಪ್ಪು ಮಾತ್ರ? ಬರೀ ಸೊಪ್ಪು ಮಾತ್ರ. ಸರಿ. ಆಮೇಲೆ ಹಸಿಮೆಣಸಿನ್ಕಾಯಿ. ಮಿಕ್ಸಿ ಜಾರ್ ಕೊಡ್ತೀಯಾ? ಅಲ್ಲಮ್ಮ, ಪಾಲಕ್ ಸೊಪ್ಪಿಗಿಂತ ಹಸಿಮೆಣಸಿನ್ಕಾಯಿ ಜಾಸ್ತಿ ಇದೆಯಲ್ಲಮ್ಮ. ಹಂಗ್ ಕಾಣಿಸುತ್ತೆ. ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋಣ. ಹಂಗೆ ಅಷ್ಟೇ. ಖಾರ ಜಾಸ್ತಿ ಬೇಕಾ ಸ್ವೀಟ್ ತಿಂದ್ಮೇಲೆ? ಸ್ವಲ್ಪ ಖಾರ ಇರ್ಲಿಮ್ಮ. ಕೊಡು ಸ್ಪೂನ್. ಈಗ ಒಂದು ಕಟ್ಟಾಗಷ್ಟು ಪಾಲಕ್ ಸೊಪ್ಪು. ಆದಷ್ಟು ಸೊಪ್ಪನ್ನ ನಾವು ಬಳಕೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನೀರಿಗೆ ಒಂಚೂರು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಉಪ್ಪು ಹಾಕಿ ತೊಳೆದು ಬಿಟ್ಟು ಬಳಕೆ ಮಾಡೋದು ಒಳ್ಳೇದು. ಹೌದೌದು. ಈಗ ಪಾಲಕ್ ಸೊಪ್ಪು. ಮತ್ತೆ ಇನ್ನೊಂದು ಏನ್ ಗೊತ್ತಾ ರೂಪ, ಪಾಲಕ್ ಸೊಪ್ಪು ಇವಾಗ ಪಾಲಕ್ ಪನ್ನೀರ್ ಮಾಡ್ತೀವಿ. ಪಾಲಕ್ ಪನ್ನೀರ್ ಮಾಡಿದಾಗ ಏನಾಗುತ್ತೆ, ನಾವು ಸೊಪ್ಪು ಬೇಯಿಸಿದ್ಮೇಲೆ ನಾವು ಗ್ರೇವಿ ಮಾಡ್ಕೊಳ್ತೀವಲ್ಲ, ಆ ಕಲರ್ ಚೇಂಜ್ ಆಗತ್ತೆ. ಕಲರ್ ಚೇಂಜ್ ಆಗ್ಬಾರ್ದಂದ್ರೆ ಏನ್ ಮಾಡ್ಕೋಬೇಕು, ನಾವು ಸೊಪ್ಪನ್ನ ಬೇಯಿಸ್ತೀವಲ್ಲ, ಬೇಯಿಸಿದಾಗ ಒಂದ್ ಚಿಟಿಕೆ ಸೋಡಾ ಹಾಕ್ಬೇಕು. ಸೊ ಸೋಡಾ ಹಾಕಿದಾಗ ಇಟ್ ರಿಟೇನ್ಸ್ ದ ಕಲರ್. ವೆರಿ ನೈಸ್. ಈಗ ಒಂದ 3 ರಿಂದ 4 ಹಸಿಮೆಣಸಿನ್ಕಾಯಿ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಂಬಂದ್ಬಿಡು. ಒಂದ್ ಸ್ವಲ್ಪ ನೀರ್ ಹಾಕೋ. ಇದಕ್ ನೀರ್ ಬೇಕಾ? ಚೂರು ಪೇಸ್ಟ್ ಆಗಕ್ಕೆ. ಚೂರು ಬಾರ. ಈಗ್ಲೇ ಹಿಂಗಂದ್ರೆ ಇನ್ನೊಂಚೂರು ಹಾಕು. ಯಾಕೆ ನೀನ್ ಚೂರ್ ಅಂತ ಹೇಳ್ಬಿಟ್ಟು 3 ಸಲ ಕೇಳ್ತೀಯ ನೋಡವ. ನೀನ್ ಹಾಕ್ಲಾ ಬೇಡವಾ ಅಂತ ಹಾಕ್ತಾ ಇದೀಯ, ಅದಕ್ಕೋಸ್ಕರ ಹೇಳಿದೆ. ಜಾಸ್ತಿ ಹಾಕಿದ್ರು ಬೈತೀಯ, ಕಮ್ಮಿ ಹಾಕಿದ್ರು ಬೈತೀಯ, ಒಟ್ನಲ್ಲಿ ರೇಗ್ತಿರ್ತೀಯ ಅಷ್ಟೇ. ಹಂಗನ್ಸ್ತಾ? ಇಲ್ಲ ಸುಮ್ನೆ. ಆಹಾ, ಮುಚ್ಚಳ ಫುಲ್ ಗ್ರೀನ್ ಆಗೋಯ್ತು. ಹೌದು. ಸೋಡಾ ಹಾಕಿದ್ಯಾ ಇದಕ್ಕೆ? ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಸೋಡಾ, ಗ್ರೀನ್ ಕಲರ್ ಹಾಗೆ ಇರ್ಲಿ ಅಂತ. ಯಾಕಂದ್ರೆ ಯೂಶಲಿ ನಾವು ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಯೂಸ್ ಮಾಡೋ ಬದಲು ಈ ತರ ನಾವು ಹೀಗೆ ಮೇಂಟೈನ್ ಮಾಡ್ಕೊಂಡ್ರೆ ಒರಿಜಿನಲ್ ಕಲರ್ ಅದ್ ಬೆಟರ್. ಇದಕ್ಕೂ ಒಂಚೂರು ನೀರ್ ಹಾಕು. ಯಾಕಂದ್ರೆ ನಾವು ಹಿಟ್ಟು ಕಲ್ಸ್ಕೋಬೇಕಾದ್ರೆ ಸ್ವಲ್ಪ ನೀರ್ ಬೇಕಾಗತ್ತಲ್ಲ, ಇದ್ರದೇ ನಾವು ಹಾಕೋಬಹುದು ಅಲ್ವಾ? ಸಾಕು. ಈಗ ಏನ್ ಮಾಡ್ಕೊಳ್ಳೋಣ, ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಹಿಟ್ಟು ಕಲ್ಸ್ಕೊತಿಯಾ? ಹೌದು. ಬೌಲ್ ಕೊಡ್ಲಾ? ಕೊಡು. ಕ್ಯಾಚ್ ಇಟ್ಕೋ. ಟಮ್ ಅಂದ್ರೆ ಗಮ್ಮ. ಇಲ್ಲ, ನೀನ್ ಕ್ಯಾಚ್ ಇಟ್ಕೋ. ಕಾಲು ಎಳ್ದಿಯಲ್ಲ, ಒಂದ್ ದಿವಸ ಪಟ್ಟಕ್ಕೆ ತಿನ್ಬೇಕು, ಆಮೇಲೆ ಕೊಡ್ತೀನಿ ನೋಡಿ. ಆಮೇಲೆ ಹೊಸ ತಗೊಂಬಾ. ನನಗೇನು ಗ್ರಾಚಾರ. ನೋಡಿ, ಇದು ರುಬ್ಬಿರೋದು ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ಜೀರಿಗೆ, ರುಚಿಗೆ ತಕ್ಕಷ್ಟು ಜೀರಿಗೆ. ರುಚಿಗೆ ತಕ್ಕಷ್ಟ? ಹೌದು. ಫಸ್ಟ್ ಟೈಮ್ ಅಪ್ಪ ಉಪ್ಪು ರುಚಿಗೆ ತಕ್ಕಷ್ಟ ಅಂತ. ನಾನು ಅದಕ್ಕೆ ಕಾಯ್ತಾ ಇದ್ದೆ, ನೀನು ಹೇಳಿ ಅಂತ ಕಾಯ್ತಾ ಇದ್ದೆ, ಹೇಗೆ ಹೇಳ್ತಾಳೆ ಅಂತ. ಇದೆಲ್ಲ ಬೇಡ ಆಯ್ತಾ? ಇಲ್ಲ ಕಣೆ, ಒಂದ್ ಸ್ವಲ್ಪ ಜೀರಿಗೆ ಅಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಜೀರಿಗೆ. ಆಮೇಲೆ ಹೌದು, ಅದು ಉಲ್ಟೆ ಹೇಳ್ಬಿಟ್ಟು ನೋಡೋದು, ಟೆಸ್ಟ್ ಮಾಡೋದು ಹೇಗೆ ಹೇಳ್ತಾಳೆ ನಮ್ಮ ಹುಡುಗಿ ಅಂತ. ಗೊತ್ತಾಯ್ತು. ಒಂದ್ ಸ್ವಲ್ಪ ತುಪ್ಪ ರುಚಿಗೆ. ಅಲ್ಲ, ಒಂದ್ ಸೌಟ್ ಅಲ್ವಾ? ಬೇಡ, ಒಂದ್ ಸ್ವಲ್ಪ. ಯೂಶಲಿ ಏನ್ ಮಾಡ್ತಾರೆ, ಕಾದಿರ ಎಣ್ಣೆ ಹಾಕ್ತಾರೆ, ನಾನು ತುಪ್ಪ ಹಾಕ್ತಾ ಇದ್ದೀನಿ ರುಚಿಗೋಸ್ಕರ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾಯಕ್ಕಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಇದು ಪ್ರತಿಮಾ ಡೈಲಾಗು. ನೆಕ್ಸ್ಟ್ ಸ್ಟವ್ ಹಚ್ಚಿ. ನಾನು ಅದಕ್ಕೆ ಏನು ಹೇಳಲೇ ಇಲ್ಲ, ಅದಕ್ಕೆ ನಿಂಗೆ ಉಪ್ಪಲ್ಲಿ ಚಮಕ್ ಕೊಟ್ಟಿದ್ದು ನಾನು. ರುಚಿಗೆ ತಕ್ಕಷ್ಟು ಜೀರಿಗೆ ಅಂತ ಹೇಳಿದಾಗ ಏನ್ ಹೇಳ್ತೀಯ ಅಂತ ನಾನು ಅದಕ್ಕೆ ಕಾಯ್ತಾ ಇದ್ದೆ.
ಸೊ ದಟ್ ಮುಕ್ಕಾಲು ಕೆಲಸ ಮುಗ್ದ ಹಾಗೆ. ಹೌದು, ಎಣ್ಣೆ ಕಾದಿರುತ್ತೆ, ನಾವು ಈ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಕಾದಿರುತ್ತಲ್ಲ ಅಲ್ವಾ, ಟೈಮ್ ವೇಸ್ಟ್ ಯಾಕೆ. ಈಗ ಎಣ್ಣೆ ಅದು ಆಗಲಿ. ಈಗ ನಾವು ಇದು ಪಾಲಕ್ಕು ಮತ್ತು ಜೀರಿಗೆ, ಹಸಿಮೆಣಸಿನ್ಕಾಯಿ, ಉಪ್ಪು, ತುಪ್ಪ ಇದಿಷ್ಟು ಹಾಕ್ಕೊಂಡಿದ್ದೀವಿ. ಈಗ ಮೈದಾ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈಗ ಗಟ್ಟಿಯಾಗಿ ಕಲಿಸ್ಕೋಬೇಕಿನ್ನ. ಸ್ಪೂನಲ್ಲಿ ಆಗಲ್ಲ, ನೆಕ್ಸ್ಟ್ ಕೈ. ಹೌದು, ಸಾಹಸ. ಇದನ್ನ ಗಟ್ಟಿಗೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೆಂದ್ರೆ ಚೆನ್ನಾಗಿ ಬರುತ್ತೆ ಮಾಡ್ಬೇಕಾದ್ರೆ. ಈಗ ಇದು ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೊಂಡು ಏನು ಮಾಡೋಣ, ಚಪಾತಿ ಲಟ್ಸ್ದಂಗೆ ಲಟ್ಸ್ಬಿಡೋಣ. ಚಪಾತಿ ಮಣೆ ತೆಗೆದಿಟ್ಕೊಳ್ಳ. ಈಗ ಇದಾಗಿದೆ ಇದು. ತಗೋ. ಈಗ ಒಂದು 5 ನಿಮಿಷ ಇದು ಏನು ಮಾಡೋಣ, ಒಂಚೂರು ತುಪ್ಪ ಅಥವಾ ಎಣ್ಣೆ ಮೇಲ್ಗಡೆ ಸೌರ್ಕೊಂಬಿಡೋಣ. ಕ್ಲೀನಾಗೆ ಕನ್ಸಿಸ್ಟೆನ್ಸಿ ಬಂದಿರುತ್ತಲ್ಲ. ಈಗ ನೋಡು, ಇದು ನೆಂದಿದೆ. ಈಗ ನೆಂದಿದೆ ಅಂತಂದ್ರೆ ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು. ಈಗ ಲಟ್ಸ್ಕೊಂಬಿಡೋಣ. ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೋಬೇಕು. ಹೌದು, ಸಾಫ್ಟ್ ಆಗಿ ಕಲಿಸ್ಕೊಂಡ್ರೆ ಬೆಟರ್. ಈಗ ಮಧ್ಯದಲ್ಲಿ ಚೂರು ತುಪ್ಪ, ಚಪಾತಿ ಮಾಡ್ಕೊಳ್ತೀವಲ್ಲ ಆ ಥರನೇ. ಈಗ ಸ್ಟ್ರೈಪ್ಸ್ ಆಗಿ ಕಟ್ ಮಾಡೋಣ. ಈ ಕಟರ್ ಇಲ್ಲ ಅಂದ್ರೆ ಚಾಕುವಲ್ಲೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಶಂಕರ್ ಪುಳೆ ಕಟರ್ ಇರುತ್ತಲ್ಲ ಅದ್ರೊಳಗೂ ಮಾಡ್ಕೋಬಹುದು. ಆಕ್ಚುಲಿ ಇದು ಬೆಸ್ಟ್ ಅಲ್ವಾ. ಹೌದು, ಕೈಗೂ ಏನು ಏಟಾಗಲ್ಲ ಅಂಡ್ ಮನೆಗೂ ಏನೂ ಆಗಲ್ಲ. ಹೌದು, ಈ ಪಿಜ್ಜಾ ಕಟರ್ ಒಂಥರ ಆಲ್ ಇನ್ ಒನ್ ಅದು. ಕರೆಕ್ಟ್. ಈಗ ಎಣ್ಣೆ ಕಾದಿದ್ಯಾ ನೋಡೋಣ, ಒಂದು ಚೂರು ಹಾಕಿದ್ರೆ ಗೊತ್ತಾಗತ್ತೆ. ಹೌದು, ಕಾದಿದೆ ನೋಡಿ, ಸ್ವಲ್ಪ ಕಾದಿದೆ. ಮತ್ತೆ ಇವಾಗ ಅಂಟ್ಕೊಂಡಿದ್ರು ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಟ್ಕೊಳತ್ತೆ. ಸುಮಾರು ಪೀಸಸ್ ಆಗಿದೆ ಅಲ್ಲ, ಸುಮಾರು ಸ್ಟ್ರೈಪ್ಸ್. ಹೌದು, ಸರಿ. ಇದನ್ನ ನೀನು ಏನಮ್ಮ ಕೇಳಕ್ ಮುಂಚೆನೆ ರೆಡಿ ಮಾಡ್ಕೊಡ್ತಾ ಇದ್ಯಾ? ಹಾವು ಇದ್ದಂಗಿದೆ ನೋಡು, ಹಾವು ಇದ್ದಂಗಿದೆ ನಿನ್ಗೋಸ್ಕರ. ಹಾವು ಇಷ್ಟು ಚಿಕ್ಕದಾಗಿರುತ್ತಾ? ಹಾವು ಮರಿನೂ ಇರಲ್ವಲ್ಲಮ್ಮ. ಆಕ್ಚುಲಿ ಹಸಿರು ಹಾವು ಅಂತಾರೆ ಗೊತ್ತಾ, ಊರ್ ಕಡೆ ಎಲ್ಲ ಸಿಗುತ್ತೆ. ಸಣ್ಣ ಮರಿ ಇದ್ದಾಗ ತುಂಬಾ ಸಣ್ಣಗೆ ಇಷ್ಟಿಷ್ಟು ಉದ್ದ ಇರುತ್ತೆ. ಹಂಗೆ ಇದೆ, ಯಾಕಂದ್ರೆ ಅದು ಸ್ಟ್ರೈಪ್ಸ್ ಅದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಬೇಕಾ? ಏನ್ ಬೇಕಾ, ತಿನ್ಲಾ ಅಥವಾ ಏನ್? ತಿನ್ನು, ಹಾವು ನೆನ್ಸ್ಕೊಂಡು ತಿನ್ಬೇಡ ಅಷ್ಟೇ ನೀನು. ಪಾಲಕ್ ಸ್ಟ್ರೈಪ್ಸ್ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಡೆಫಿನೆಟ್ಲಿ. ಪಾಲಕ್ ಸ್ಟ್ರೈಪ್ ಬಿಸಿ ಬಿಸಿ ಆಗಿದೆ, ಪರವಾಗಿಲ್ಲ. ಇಟ್ಸ್ ಲೈಕ್ ಎ ಬೀನ್ಸ್. ನಾನು ಅದೇ ಹೇಳ್ಬೇಕು ಅನ್ಕೊಂಡೆ, ತಗೊಂಡಿದ ತಕ್ಷಣ ಬೀನ್ಸ್ ಅಂತ ಅನ್ಸ್ಬಿಡುತ್ತೆ. ಹೌದು, ಈ ಹಣ್ಣಾಗಿರೋ ಬೀನ್ಸ್ ಇರುತ್ತಲ್ಲ ಅಲ್ವಾ? ಕರೆಕ್ಟ್. ಏಯ್ ವಾವ್, ಅದೆಲ್ಲ ಚೆನ್ನಾಗಿದೆ. ಒಂದ್ ಸ್ವೀಟ್ ಆ ಥರ ಕೊಟ್ಟೆ, ಇನ್ನೊಂದು ಖಾರ ಸಖತ್ತಾಗಿದೆ, ಮಜಾ ಇದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಪಾಲಕ್ ಸ್ಟ್ರೈಪ್ ತುಂಬಾ ಈಸಿ ಅಲ್ವಾ? ಸೊ ಸ್ವೀಟು ತುಂಬಾ ಈಸಿ, ಪಾಲಕ್ ಸ್ಟ್ರೈಪ್ ಕೂಡ ತುಂಬಾ ಈಸಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ರಾ? ಇನ್ನೊಂದ್ಸಲ ರೀಕ್ಯಾಪ್ ನೋಡ್ಕೊಳ್ಳಿ. ಪಾಲಕ್ ಸ್ಟ್ರೈಪ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಬೇಯಿಸಿದ ಪಾಲಕ್, ಹಸಿಮೆಣಸಿನಕಾಯಿ ಹಾಗೂ ನೀರು ಹಾಕಿ ರುಬ್ಬಿ. 1 ಬೌಲ್ಗೆ ರುಬ್ಬಿದ ಮಿಶ್ರಣ ಜೀರಿಗೆ, ಉಪ್ಪು, ತುಪ್ಪ ಹಾಗೂ ಮೈದಾ ಹಿಟ್ಟನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ 5 ನಿಮಿಷ ನೆನೆಯಲು ಬಿಡಿ. ನಂತರ ಚಪಾತಿ ರೀತಿ ಲಟ್ಟಿಸಿ ಕತ್ತರಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿಗರಿಯಾದ ಪಾಲಕ್ ಸ್ಟ್ರೈಪ್ ಸವಿಯಲು ಸಿದ್ಧ. ಆಹಾ, ತಿಂತಾ ಇದ್ರೆ ನಿಜವಾಗ್ಲೂ ಸಖತ್ ಮಜಾ ಇದೆ. ಬೀನ್ಸ್ ತಿಂತಾ ಇದೆಯಾ? ಅಂದ್ರೆ ಕುಟುಂಬ ಅನ್ನೋ ಬೀನ್ಸ್ ಇದು ಅಲ್ಲ? ಕುರುಮ್ ಬೀನ್ಸು. ಕುಟುಂಬ ಅಲ್ಲ, ಕುರುಮ್ ಕಟುಮ್. ಈಗ ಕುಟುಂಬ. ಸೂಪರ್. ಆಮೇಲೆ ಖಾಲಿ ಮಾಡ್ತೀನಿ. ಪಕ್ಕದಲ್ಲಿ ಎತ್ತಿಟ್ಕೊಂಬಿಟ್ಟಿಯಾ? ಈ ಕಡೆ ಬರೋದೆಲ್ಲ ನನಗೆ, ಈ ಕಡೆ ಕೊಡೋದೆಲ್ಲ ನಿನ್ಗೆ. ಯಾವ್ದು ಈ ಕಡೆ ಬಂದಿದೆ ಹೇಳು? ಇದುವರೆಗೂ ಯಾವ್ದು ಈ ಕಡೆ ಬಂದಿಲ್ಲ.
ಅಷ್ಟು ಚೆನ್ನಾಗಿ ಮಾಡ್ತೀಯಾ. ಅಂಡ್ ಎಷ್ಟೊಂದು ಲೆಟರ್ಸ್ ಬಂದಿತ್ತು, ಮೇಲ್ಸ್ ಬಂದಿತ್ತು ಗೊತ್ತಾ? ಹೌದಾ? ರೆಸಿಪೀಸ್ ನೋಡ್ಬಿಟ್ಟು ತುಂಬಾ ಇಷ್ಟಪಟ್ಟಿದ್ದಾರೆ ಎಲ್ಲ ವ್ಯೂವರ್ಸ್. ಥ್ಯಾಂಕ್ ಯು. ಇನ್ನೊಂದಷ್ಟು ರಿಕ್ವೆಸ್ಟ್ ಅದನ್ನ ಇನ್ನೊಂದ್ಸಲ ತೋರಿಸಿ ಅಂತ. ಓ ಎಸ್, ಧಾರಾಳವಾಗಿ ತೋರ್ಸೋಣ. ಎನಿವೆ ಇದೇ ಖುಷಿಯಲ್ಲಿ ಒಂದ್ ಯಾವ್ದಾದ್ರು ಸಿನಿಮಾಗೆ ಹೋಗೋಣ. ಪ್ರೋಗ್ರಾಮ್ ಆದ್ಮೇಲೆ ಬರ್ತೀನಿ, ಜಾಯ್ನ್ ಆಗ್ತೀನಿ. ಆಯ್ತು, ನಾನು ನಿಂಗೆ ಕಾಯ್ತಾ ಇರ್ತೀನಿ. ಓಕೆನಾ? ಬಾಯ್. ಸರಿಯಾಗಿ ಕೈ ಕೊಡೋದು ಇಲ್ಲ ಅಪ್ಪ ಮೇಲೆ, 2 ಕೈಯು ಕೊಡು. ಬಾಯ್ ಬಾಯ್, ಟೇಕ್ ಕೇರ್. ನೀವು ಕಲ್ತ್ಕೊಂಡ್ರಾ? ನಿಜವಾಗ್ಲೂ ರೀ ಸೂಪರ್ ಆಗಿತ್ತು. ಅಂಡ್ ಎಷ್ಟು ಸಿಂಪಲ್ ರೆಸಿಪೀಸ್, ತುಂಬಾ ಬೇಗ ಮಾಡುವಂಥದ್ದು. ನಾನಂತೂ ಇದನ್ನ ಖಾಲಿ ಮಾಡಬೇಕು. ಅಷ್ಟೊಂದು ಒಂದು ಚಿಕ್ಕ ಬ್ರೇಕ್ ತಗೋತೀರಾ? ಸೊ ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಅವರು ನಿಮ್ಗೋಸ್ಕರ ಇನ್ನ 2 ರೆಸಿಪೀಸ್, ವೆರೈಟಿ ಆಗಿರುವಂತಹ ರೆಸಿಪೀಸ್ ನ ಹೇಳ್ಕೊಡ್ತಾರೆ. ಅಲ್ಲಿವರೆಗೂ ಕಾಯ್ತಾರೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೀಕ್ಷಕರೇ, ಬ್ರೇಕ್ ಮುಂಚೆ ನಾನು ಹೇಳಿದ್ದೆ ನಮ್ಮ ಜೊತೆ ಕೋಲಾರಿಂದ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಅಂತ. ಸೊ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ. ನಮಸ್ತೆ ಸುಜಾತಾ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಮತ್ತೆ ಹೇಳಿ, ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನಮ್ಮ ನಾದಿನಿ, ನಮ್ಮ ಅತ್ತೆ, ನಮ್ಮ ಯಜಮಾನ್ರು. ಓಹೋ, ಓಕೆ. ಮತ್ತೆ ಏನ್ ಮಾಡ್ತೀರಾ ನೀವು? ನಾನು ಹೋಮ್ ಮೇಕರ್. ಹೋಮ್ ಮೇಕರ್. ಸೊ ಮನೇಲೆಲ್ಲ ಸಿಕ್ಕಾಪಟ್ಟೆ ಅಡಿಗೆಗಳ ಪ್ರಿಪರೇಷನ್, ಹಬ್ಗಳಲ್ಲಿ ಜಾಸ್ತಿ ಪ್ರಿಪರೇಷನ್ ಎಲ್ಲ 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 ಇರುತ್ತೆ ಅಲ್ಲ? ಹಾಗಾದ್ರೆ ಇವತ್ತು ಅದೇ ಖುಷಿಯಿಂದ 2 ರೆಸಿಪಿ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಒಂದೇ ರೆಸಿಪಿ. ಓಕೆ, ಓಕೆ. ಯಾವ ರೆಸಿಪಿ ಮಾಡ್ತಿದ್ದೀರಾ? ಕ್ಯಾಪ್ಸಿಕಮ್ ಅವರೆಕಾಳು ಬಾತ್ ಅಂತ ಮಾಡ್ತಾ ಇದ್ದೀನಿ. ವಾವ್. ಸೊ ಅವರೆಕಾಳು ಸೀಸನ್ ಬಂತು ಅಂದ್ರೆ ಅವರೆಕಾಳಲ್ಲಿ ಏನೇನ್ ಮಾಡ್ಬೋದು ಎಲ್ಲ ವೆರೈಟಿಗಳು ಮಾಡ್ಬೋದು ಅಲ್ಲ? ಸರಿ, ಹಾಗಾದ್ರೆ ಶುರು ಮಾಡೋಣ. ಓಕೆ. ಹೇಳಿ ಸುಜಾತಾ ಅವರೇ, ಕ್ಯಾಪ್ಸಿಕಮ್ ಅವರೆಕಾಳು ಬಾತ್ಗೆ ನೀವು ತಗೊಂಡಿರೋ ಇಷ್ಟೂ ಸಾಮಗ್ರಿಗಳು ಏನೇನು? ಮೇನ್ ಇಂಗ್ರೀಡಿಯೆಂಟ್ಸ್ ಅವರೆಕಾಳು, ಕ್ಯಾಪ್ಸಿಕಮ್ಮು, ಓಕೆ, ಟೊಮೆಟೊ, ಹಸಿ ಕೊಬ್ಬರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ನೆನೆಸಿರೋ ಅಕ್ಕಿ, ಕೊಬ್ಬರಿ, ಈರುಳ್ಳಿ, ಈಸ್ಟರ್ನ್ ಮಸಾಲೆಗಳು. ಈಸ್ಟರ್ನ್ ಅವರ ಯಾವ್ಯಾವ ಮಸಾಲೆಗಳನ್ನ ತಗೊಂಡಿದ್ದೀರಾ? ಅರಿಶಿನ, ಜೀರಿಗೆ ಪುಡಿ, ಧನಿಯಾ ಪುಡಿ, ವಾಂಗಿಬಾತ್ ಪುಡಿ, ಹುಳಿ ಪುಡಿ, ಸಾರಿನ ಪುಡಿ, ಆಮೇಲೆ ತುಪ್ಪ, ಆಮೇಲೆ ತುಪ್ಪ, ಬೆಳ್ಳುಳ್ಳಿ ಜೊತೆಗೆ ಹಿಂಗ, ಅದು ಹಿಂಗು. ಓ ವಾವ್. ಬಟ್ ಇಷ್ಟೊಂದು ಸಾಮಗ್ರಿಗಳಿದೆ, ಸ್ವಲ್ಪ ಭಯ ಆಗ್ತಿದೆ. ಶುರು ಮಾಡ್ಬಿಡೋಣ, ಬೇಗ ಮಾತು ಕಮ್ಮಿ ಮಾಡ್ಬಿಟ್ಟು. ಓಕೆ, ಏನ್ ಮಾಡೋಣ? ಫಸ್ಟ್ ಕುಕ್ಕರ್ ಬೇಕು. ಸ್ಟವ್ ಆನ್ ಮಾಡ್ಬಿಡ್ಲಾ? ಮಾಡ್ಬಿಟ್ಟು ಮುಂದೆ ಫಸ್ಟ್ ತುಪ್ಪ ಹಾಕ್ಬೇಕು, 1 ಸ್ಪೂನ್. 2 ಸ್ಪೂನ್ ತುಪ್ಪ ಹಾಕ್ತೀನಿ. ಸ್ವಲ್ಪ ಎಣ್ಣೆ, ತುಪ್ಪ ಜೊತೆಗೆ ಎಣ್ಣೆ, ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಎರಡು ಸ್ಪೂನ್ ಹಾಕಿದ್ರೆ ಸಾಕಲ್ಲ? ಸ್ಪ್ಯಾಚುಲಾ ಕೊಡ್ಲಾ? ಕೊಡಿ. ಮತ್ತೆ ಏನ್ ಮಾಡ್ತೀರಾ ನೀವು ಕೋಲಾರಲ್ಲಿ? ಹೋಮ್ ಮೇಕರ್ ಅಲ್ಲದೆ? ಮೇಕರಲ್ಲದೆ ಮಾಮೂಲಿ ಟಿವಿ ನೋಡ್ತೀರಾ, ಪೇಪರ್ ಇದು ನೋಡ್ತೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಕೋಲಾರಲ್ಲಿ ನಿಮ್ಗೆ ಇಷ್ಟವಾದ ಜಾಗ ಯಾವುದು? ಅಂತರ್ಗಂಗೆ, ಕೋಟಿಲಿಂಗೇಶ್ವರ, ಕೋಲಾರಮ್ಮ ದೇವಸ್ಥಾನ, ಸೋಮೇಶ್ವರ ಎಲ್ಲ ಇದೆ. ಬರೀ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ ನೀವು? ಪುದೀನ ಹಾಕ್ತೀನಿ. ಕ್ಯಾಪ್ಸಿಕಮ್ ಹಾಕ್ತೀನಿ. ಓಕೆ. ಸೊ ಜೀರಿಗೆ ಪುದೀನ ಆದ್ಮೇಲೆ ಕ್ಯಾಪ್ಸಿಕಮ್ ಅಲ್ಲ? ನೆಕ್ಸ್ಟ್ ಅವರೆಕಾಳು ಹಾಕ್ತೀನಿ. ಕ್ಯಾಪ್ಸಿಕಮ್ ಹಾಕಿ ಇಮಿಡಿಯೇಟ್ ಹಾಕ್ಬೇಕು. ಅವರೆಕಾಳು ಫ್ರೈ ಆಗುತ್ತಲ್ವಾ, ಅದ್ರ ಜೊತೆ ಟೊಮೆಟೊ ಹಾಕ್ತೀನಿ. ಈಗ ಅಲ್ಲೆಲ್ಲ ಅವರೆಕಾಳು ಬೆಳೀತಾರಲ್ಲ ಸುಮಾರು ಜನ? ನಿಮ್ದೇನೋ ತೋಟ? ಇಲ್ಲ, ತೋಟ ಗಿಟ ಏನಿಲ್ಲ. ಹಸ್ಬೆಂಡ್ ಏನ್ ಮಾಡ್ತಾರೆ ಹಾಗಾದ್ರೆ? ಅವರು ಕೋರ್ಟಲ್ಲಿ ಇದ್ದಾರೆ. ಕೋರ್ಟಲ್ಲ ಏನ್ರಿ ಮಾಡ್ತಾರೆ? ಅಮೀನ್ ಆಗಿದ್ದಾರೆ. ಓ ಪಾಪ, ದಿನ ಎಷ್ಟು ತಲೆನೋವಲ್ಲ ಅವ್ರಿಗೆ, ಎಷ್ಟೆಷ್ಟು ಕೇಸ್ಗಳು, ಎಂತೆಂತ ಕೇಸ್ಗಳು ಬರುತ್ತೆ. ಆಲೂಗೆಡ್ಡೆ ಹಾಕ್ತೀನಿ. ಹೇಳಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ಇದೆಲ್ಲ ಇನ್ ಸ್ವಲ್ಪ ಬೆಂದ್ರೆ ಸಾಕು. ಸ್ವಲ್ಪ ಒಂಚೂರು ಫ್ರೈ ಆದ್ರೆ ವಿಷಲ್ ಕೂಗಿಸ್ತೀವಲ್ಲ, ಫುಲ್ ಬೆಂದೋಗ್ಬಿಡುತ್ತೆ. ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಏನು ಪೀಸ್ ಮಾಡ್ಕೊಳ್ಳಲ್ಲ, ಹಾಗೆ ಹಾಕ್ಬಿಡ್ತೀರಾ? ಚೆನ್ನಾಗಿ ಫ್ರೈ ಆಗುತ್ತೆ. ಅಕ್ಕಿ ಹಾಕ್ತೀನಿ.
ನೆಕ್ಸ್ಟ್ ಏನ್ ಮಾಡ್ತೀರಾ? ರುಬ್ಕೋಬೇಕು ಎಲ್ಲಾನು. ಏನೇನ್ ರುಬ್ಕೋಬೇಕು? ಮಿಕ್ಸಿ ಕೊಡಿ. ಜಾರ್ ಕೊಡ್ಲಾ? ಜಾರ್. ಹಸಿ ಕೊಬ್ಬರಿ ಸ್ವಲ್ಪ, ಒಂದು 3 ಸ್ಪೂನ್ ಹಸಿ ಕೊಬ್ಬರಿ. ಓಕೆ. ಒಣ ಕೊಬ್ಬರಿ 1-2 ಸ್ಪೂನ್. ಹಸಿ ಕೊಬ್ಬರಿ ಜೊತೆಗೆ ಒಣ ಕೊಬ್ಬರಿ. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೊಂದು ಧನಿಯಾ ಪುಡಿ, ಜೀರಿಗೆ ಪುಡಿ, ಇಷ್ಟೊಂದು ಜೀರಾ ಪುಡಿ, ಧನಿಯಾ ಪುಡಿ, ತಿರುಗಿಸ್ಲಾ ಒಂಚೂರು? ತಿರುಗಿಸಿ. ವಾಂಗಿಬಾತ್ ಪುಡಿ ಇಷ್ಟೊಂದು. ಓಕೆ. ಹುಳಿ ಪುಡಿ, ಸಾರಿನ ಪುಡಿ. ಸೊ ಸಾರಿನ ಪುಡಿ ಅಂದ್ರೆ ಸಾಂಬಾರ್ ಪುಡಿನಾ ಅಥವಾ ನೀವು ಮನೇಲಿ ಮಾಡಿರೋದಾ? ಮನೇಲಿ ಮಾಡಿರೋದು. ಓಕೆ. ಸ್ವಲ್ಪ ಅರಿಶಿನ. ಸೊ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀರಲ್ಲ? ಒಳ್ಳೇದು, ಆಂಟಿಬಯೋಟಿಕ್ ಅಲ್ಲ. ಓ. ಸ್ವಲ್ಪ ನೀರು ಹಾಕ್ಬಿಟ್ಟು ಕೊಡ್ತೀನಿ. ಚೂರು ಟೊಮೆಟೊ ಹಣ್ಣು, ಈರುಳ್ಳಿ ನೈಸಾಗಿ ರುಬ್ಬಿಡಿ. ಅದಕ್ಕೂ ಟೊಮೆಟೊ ಈರುಳ್ಳಿ ಹಾಕಿದೀವಿ. ಚೆನ್ನಾಗಿರುತ್ತೆ. ಇದಕ್ಕೂ ಹಾಕಿ ರುಬ್ಕೋಬೇಕಾ? ನೈಸಾಗಿ ರುಬ್ಬಿಡಿ. ಆಹಾ, ಆಯ್ತಾ? ಘಮ್ ಅಂತಿದೆ ನೋಡಿ. ಚೆನ್ನಾಗಿ ಅಲ್ವಾ? ಸ್ವಲ್ಪ ನೀರು ಹಾಕಿ. ಹಾಕ್ಲಾ ನೀರು? ಇರಿ ಅಳತೆ ಮಾಡ್ಕೊಳ್ಳೋಣ. ಓಕೆ, ಸರಿ ಕೊಡಿ. ಇಲ್ಲಾಂದ್ರೆ ಮುದ್ದೆ ಆಗ್ಬಿಡುತ್ತಲ್ವಾ? 1 ಕಪ್ ಅಕ್ಕಿ ಎಲ್ಲ ಹಾಕಿರೋದು 2.5-3 ಹಾಕೋಣ. ಯಾಕೆಂದ್ರೆ ಇದು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಬೇಯಬೇಕಲ್ವಾ. ಇದು ಸ್ವಲ್ಪ ನೀರು ಇದಕ್ಕೂ ಹಾಕ್ಬಿಟ್ಟು, ಅದೇನೋ ಹುಳಿ ಪುಡಿ ಅಂತ ಹೇಳಿದ್ರಲ್ಲ, ಸಾಂಬಾರ್ ಪುಡಿ ಹೆಂಗ್ ಮಾಡ್ಕೊಂಡ್ರಿ ಅದು? ಎಲ್ಲ ಹುರ್ಕೋಬೇಕು. ಮಸಾಲೆಗಳು ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಮೆಣಸಿನ್ಕಾಯಿ, ಇಂಗು, ಚಕ್ಕೆ, ಲವಂಗ ಎಲ್ಲ ಹಾಕಿ ರುಬ್ಕೋಬೇಕು. ಎಲ್ಲ ಹಾಕಿ ರುಬ್ಕೋಬೇಕು? ರುಬ್ಕೊಳ್ಳೋದಲ್ಲ, ಮಿಲ್ಲು ಕೊಡ್ಬೇಕು. ಮನೆಲ್ಲ ಮಿಕ್ಸಿಲ್ ಮಾಡಕ್ಕಾಗಲ್ವಾ? ಮಿಕ್ಸಿ ಜಾಸ್ತಿ ಬೇಕಲ್ವಾ? ಡೈಲಿ ಯೂಸ್ ಮಾಡ್ತಲೇ. ಉಪ್ಪು ಹಾಕ್ತೀನಿ, ಕೈಯಲ್ಲೇ ಹಾಕ್ತೀನಿ ಉಪ್ಪು. ಕೈ ಅಳ್ತೆ ಹಾಕಿ ಮಜಾ ಮಾಡಿ. ನೆಕ್ಸ್ಟ್ ಇಂಗು ಹಾಕ್ತೀನಿ. ಹಾಕಿ. ಅದೊಂದು ಸ್ವಲ್ಪ ಕೈಯಲ್ಲೇ ಹಾಕ್ತೀನಿ. ಜಾಸ್ತಿ ಆಗ್ಬಿಟ್ರೆ ಒಂಥರ ಇದಾಗ್ಬಿಡುತ್ತೆ, ಕಹಿ ಆಗ್ಬಿಡುತ್ತೆ. ಯೂಶಲಿ ಬಾತಿಗೆ ಹಿಂಗ್ ಹಾಕಲ್ಲ ಅಲ್ವಾ? ಸುಮಾರು ಜನ ಹಾಕಲ್ಲ. ನೀವ್ ಹಾಕ್ತೀರಾ? ಬೆಳ್ಳುಳ್ಳಿ ಹಾಕ್ತಾ ಇದ್ರೆ ಹಿಂಗ್ ಹಾಕ್ಬೋದು. 2 ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಕರೆಕ್ಟ್. ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಕರೆಕ್ಟ್. ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಶಿಯಸ್ ಇದೆ ಸುಜಾತ ಅವ್ರಿಗೆ. ಸುಜಾತ ಅವ್ರೆ, ಏನಾದ್ರು ಅಡಿಗೆ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ನೀವು ತಿಳ್ಕೊಂಡಿರೋ ಟಿಪ್ಸ್ ಏನಾದ್ರು ಹೇಳ್ತೀರಾ? ಈಗ ಜಾಸ್ತಿ ವರ್ಕ್ ಮಾಡಿ ಕಣ್ಣೂರಿ ಅದು ಇದು ಎಲ್ಲ ಇರುತ್ತಲ್ಲ, ಆಗ ರಾತ್ರಿ ಮಲ್ಕೊಳ್ಳುವಾಗ 2 ದಿನಕ್ಕೊಂದ್ಸಲಿ ಕಣ್ಣಿಗೆ ಹರಳೆಣ್ಣೆ ಸವರ್ಕೊಂಡ್ರೆ ತಂಪಾಗಿರುತ್ತೆ. ಓಕೆ. ಹಾಕ್ಲಾ? ಇಷ್ಟು ಮಸಾಲೆ ಹಾಕಿ, ನೀರ್ ಹಾಕಿ, ಕೊನೆಗೆ ಮುಚ್ಚಳ ಹಾಕಿ ವೆಯ್ಟ್ ಹಾಕೋಣ. ಒಂಚೂರು ಪ್ರೆಸರ್ ಬರಲಿ. ಹೊಗೆ ಬರ್ಬೇಕಲ್ಲ? ಹೊಗೆ ಬಂದ್ರೆ ಚೆನ್ನಾಗಾಗುತ್ತೆ ನೋಡಿ. ಕುಕ್ಕರ್ ನಾವು ಯೂಸ್ ಮಾಡುವಾಗ ಈ ತರ ಪ್ರೆಸರ್ ಬಂದಾಗ ವೆಯ್ಟ್ ಹಾಕಿದ್ರೆ ಒಳ್ಳೇದು. ಹೌದು, ಇಲ್ಲಾಂದ್ರೆ ಬ್ಲಾಕ್ ಆಗಿದ್ರೆ ಬಸ್ಟ್ ಆಗ್ಬಿಡುತ್ತೆ. ಕರೆಕ್ಟ್, ನಿಜ. ವೆಯ್ಟ್ ಹಾಕ್ತಾ ಇದ್ದೀವಿ, ಅದು ಒಂದು ಟಿಪ್ಪೆ. ಓಕೆ, ಮುಂದೇನೋ? ಮುಂದೆ 2 ವಿಷಲ್ ಆಗಿ 2 ವಿಷಲ್ ಆಗ್ಬೇಕಾ? ಸರಿ, ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡ್ಬಿಡ್ಲಾ? ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನು. ವೀಕ್ಷಕರೇ, ಅವರೆಕಾಳು ಸೀಸನ್ ಬಂತು ಅಂದ್ರೆ ಗೊತ್ತಿದೆಯಲ್ಲ, ಅವರೆಕಾಳು ರೊಟ್ಟಿ, ಉಪ್ಪಿಟ್ಟು, ಇನ್ನ ಏನೇನೋ ಮಾಡ್ಬೋದು. ಅದ್ರ ಜೊತೆಗೆ ಕ್ಯಾಪ್ಸಿಕಮ್, ಅವರೆಕಾಳು ಹಾಕಿ ಬಾತ್ ಕೂಡ ಮಾಡಬಹುದು. ಅದನ್ನ ಸುಜಾತ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ರೆಡಿ ಆಗೋಕ್ ಮುಂಚೆ ಒಂದ್ ಚಿಕ್ಕ ಬ್ರೇಕ್ ಬೇಕಲ್ವಾ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೊ ವೀಕ್ಷಕರೇ, 2 ವಿಷಲ್ ಕೂಗ್ಸಿದ್ದು ಆಯ್ತು. ಇನ್ನೇನು ಕುಕ್ಕರ್ ಓಪನ್ ಮಾಡಿ ಹೇಗ್ ಬಂದಿದೆ, ಹೇಗಾಗಿದೆ ಅಂತ ನೋಡ್ಬೇಕು. ನೋಡೋಣ ಸುಜಾತ ಅವರೇ, ಓಪನ್ ಮಾಡ್ಲಾ? ಓಪನ್ ಮಾಡ್ತೀರಾ?
ಫಸ್ಟು ಇದನ್ನ ತೆಗೆದು ಆಮೇಲೆ ಇದು ಓಪನ್. ಕೂಲ್ ಆಗಿದ್ಯಾ ಅಂತ ನೋಡಿ. ಕ್ಯಾಪ್ಸಿಕಮ್ ಎಲ್ಲ ಮೇಲ್ಗಡೆನೆ ಇದೆ ಅಲ್ಲ, ಕೂಡ್ಸಿದ್ರೆ ಸರಿ ಹೋಗುತ್ತೆ. ಕೂಡಿಸ್ಬೇಕಾ? ಅಂದ್ರೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು. ಅವರೆಕಾಳು ಈರುಳ್ಳಿ ಚಿತ್ರಾನ್ನ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ರಾತ್ರಿವರೆಗೂ ಬೇಕಾದ್ರೆ ಅದರಲ್ಲೇ ಇದ್ಬಿಡ್ಬೋದು ಅಲ್ವಾ? 3 ಟೈಮ್ ಅದನ್ನೇ ತಿನ್ಬಿಡ್ಬೋದು. ಸರಿ ಬೋಲ್ಗೆ ಹಾಕ್ಲಾ? ಓ ಎಸ್. ಹಾಕ್ಕೊಡ್ತೀನಿ, ಟೇಸ್ಟ್ ನೋಡ್ಬೇಕು ಹೆಂಗಿದೆ ಹೇಳ್ಬೇಕು. ಡೆಫಿನೆಟ್ಲಿ. ಇದು ಸ್ವಲ್ಪ ಏನಂತಾರೆ, ತುಂಬಾ ಉದ್ರುದ್ರಾಗಿರಲ್ಲ. ಇಲ್ಲ ಇಲ್ಲ, ಗಟ್ಟಿಯಾಗೇ ಇದ್ರೇನೆ ಚೆನ್ನಾಗಿರುತ್ತೆ. ಇದು ಯಾರು ಬಿಟ್ರೆ ಉದುದ್ರಾಗಿ ಹೋಗ್ಬಿಡುತ್ತೆ. ಹೌದಾ? ಬಿಸಿ ಬಿಸಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ರೂಪ ಅವರೇ, ಅವರೆಕಾಳು ಕ್ಯಾಪ್ಸಿಕಮ್ ಬಾತ್ ರೆಡಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಪ್ರೀತಿಯಿಂದ ಸ್ಪೂನ್ ಬೇರೆ ಹಾಕೊಟ್ಬಿಟ್ಟಿದ್ದೀರಾ. ಸೊ ಟೇಸ್ಟ್ ಮಾಡದೆ ಇರ್ತೀನಾ? ಸೊ ಬಿಸಿ ಇದೆ, ಅಷ್ಟರಲ್ಲಿ ರಿಕ್ಯಾಪ್ ನೋಡ್ಕೋತೀರಾ? ಸೊ ಕ್ಯಾಪ್ಸಿಕಮ್ ಅವರೆಕಾಳು ಬಾತ್ ಹೇಗೆ ಮಾಡೋದು, ಮಾಡುವ ವಿಧಾನ. ಮೊದಲು ಕುಕ್ಕರ್ಗೆ ತುಪ್ಪ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಪುದೀನ, ಕ್ಯಾಪ್ಸಿಕಮ್, ಅವರೆಕಾಳು, ಟೊಮ್ಯಾಟೊ, ಆಲೂಗೆಡ್ಡೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ ಹಾಕಿ ಫ್ರೈ ಮಾಡಿ. ನಂತರ ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಜೀರಿಗೆ ಪುಡಿ, ಈಸ್ಟರ್ನ್ ವಾಂಗಿಬಾತ್ ಪುಡಿ, ಹುಳಿ ಪುಡಿ, ನೀರು, ಟೊಮೆಟೊ, ಈರುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಕೊನೆಗೆ ನೀರು, ಉಪ್ಪು, ಇಂಗು ಹಾಕಿ 2 ವಿಷಲ್ ಕೂಗಿಸಿದರೆ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಅವರೆಕಾಳು ಬಾತು ಸವಿಯಲು ಸಿದ್ಧ. ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ಲ? ನೀವು ನಿಮ್ಮನೇಲಿ ಹೇಗೆ ಹುಳಿ ಪುಡಿ ಮಾಡ್ತೀರೋ ಆ ಹುಳಿ ಪುಡಿ ಹಾಕಿದ್ರು ಇದೇ ಟೇಸ್ಟ್ ಬರುತ್ತೆ. ಬಟ್ ಟೇಸ್ಟ್ ಹೇಗಿದೆ ಅಂತ ಒಂದ್ಸಲ ನೋಡ್ಬಿಡೋಣ. ಆಹಾ, ಅವರೆಕಾಳು. ಇದಕ್ಕೆ ಆಲೂಗಡ್ಡೆ ಹಾಕೋಂಗಿಲ್ವಾ? ಆಲೂಗಡ್ಡೆ ಹಾಕಿದ್ದೀನಿ. ಹಾಕಿದ್ರಿ ಅಲ್ವಾ? ನೀವು ಅಷ್ಟು ಪುಡಿಗಳು ಹಾಕಿದ್ರಲ್ಲ, ಮರ್ತೇ ಹೋಗ್ಬಿಟ್ಟೆ. ಆಲೂಗಡ್ಡೆ ಹಾಕಿದ್ರೆ ಇನ್ನೂ ವೆರೈಟಿ ಟೇಸ್ಟ್ ಅಲ್ವಾ? ಬಿಸಿ. ಹೆಂಗಿದೆ ಹೆಂಗಿದೆ? ಈಗ ಟೇಸ್ಟ್ ಗೊತ್ತಾಯ್ತು ನಂಗೆ. ಬಿಸಿ ಬಿಸಿ ಚೆನ್ನಾಗಿ ಬಿಸಿ ಬಿಸಿಯಲ್ಲಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಖಾರ ಎಲ್ಲ ಮೈಲ್ಡ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಮಾಡ್ತೀರಂತ ಗೊತ್ತಿರ್ಲಿಲ್ಲ ನನಗೆ. ಇದ್ರ ಜೊತೆಗೆ ಇನ್ನು ಮೊಸರು ಬಜ್ಜಿ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಂಡು. ಏನ್ ಗೊತ್ತಾ ಮೋಸ, ನೀವು ಇಷ್ಟೆಲ್ಲ ಹೇಳ್ತೀರಾ, ಅದನ್ನು ಒಂಚೂರು ಮಾಡ್ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಫುಲ್ ಖಾಲಿ ಆಗ್ತಿತ್ತಾ? ನಾನು ಒಬ್ಳೆ ಖಾಲಿ ಮಾಡ್ತಿದ್ನ? ನಿಮ್ಗೆ ಹೊಟ್ಟೆ ಕಿಚ್ಚು, ಒಬ್ಳೆ ತಿಂತಾಳೆ ಅಂತ, ಅದಕ್ಕೆ ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋಣ. ಎನಿವೆ, ಸೊ ಇದೇ ಖುಷಿಲಿ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತಿದ್ದೀರಾ? ಸೊಪ್ಪಿನ ಚಟ್ನಿ. ಸೊಪ್ಪಿನ ಚಟ್ನಿ. ಏನ್ ಸೊಪ್ಪು? ದಂಟಿನ ಸೊಪ್ಪು. ಓ, ದಂಟಿನ ಸೊಪ್ಪಲ್ಲಿ ಹುಳಿ ಅಲ್ದೆ ಚಟ್ನಿನೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ವೆರಿ ನೈಸ್. ಹೇಳಿ ಸುಜಾತ ಅವರೇ, ಸೊಪ್ಪಿನ ಚಟ್ನಿಗೆ ಏನೇನ್ ಬೇಕು? ದಂಟಿನ ಸೊಪ್ಪು, ಕಡಲೆಬೇಳೆ, ಉದ್ದಿನ ಬೇಳೆ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಜೀರಿಗೆ, ಇಂಗು, ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಅರಿಶಿನ. ಶುರು ಮಾಡೋಣ. ಓಕೆ. ಮೊದ್ಲೇನ್ ಕೊಡ್ಲಿ? ಮೊದಲು ಒಂದು ಬಾಣಲಿ ಕೊಡಿ, ಸೊಪ್ಪು ಬೇಯಿಸ್ಕೊಂಬಿಡೋಣ. ಸಾಕಾ? ಹ್ಞೂ ಸಾಕು. ಸೊಪ್ಪು ಹಾಕ್ತಾ ಇದ್ದೀನಿ. ಸೊಪ್ಪು ಬೆಂದ್ರೆ ಇಷ್ಟೇ ಇಷ್ಟ ಆಗುತ್ತಲ್ಲ? ಅದೇ ಅದೇ. ನೀರ್ ಬೇಡವಾ ಇದಕ್ಕೆ? ಬೇಕು, ನೀರು ಬೇಕು. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ. ಓಕೆ. ಹಾಕ್ಲಾ ನೀರು? ಹ್ಞೂ ಹಾಕಿ. ನೋಡಿ, ನೀರು ಸಾಕಾ? ಹಾಕಿ ಹಾಕಿ. ಜಾಸ್ತಿ ಬೇಕಾ? ಬೇಯಬೇಕಲ್ವಾ? ಸಾಕಾ? ಒಂಚೂರು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಮುಚ್ಚಳ ಕೊಡ್ಲಾ? ಮುಚ್ಚಳ ಕೊಡಿ. ಇನ್ನೊಂದು ಬಾಣಲಿ ಕೊಡಿ, ಹುರ್ಕೊಂಬಿಡೋಣ. ಓ, ಎರಡೆರಡು. ಒಟ್ಟಿಗೆ 2 ಕೆಲಸ ಮಾಡ್ಬಿಡೋಣ. ಹ್ಞೂ ಅದೇ. ಅಟ್ಟೆ ಎಣ್ಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯಿಲಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಳ್ಳೋಣ. ಓ ಎಸ್. 1 ಸ್ಪೂನ್ ಕೊಟ್ಬಿಡ್ಲಾ? ಕೊಡಿ. ಕಡಲೆಬೇಳೆ, ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ,
2 ಸ್ಪೂನ್ ಉದ್ದಿನಬೇಳೆ. ಓಕೆ. ಏನಕ್ಕೆ ಇದು ಟೇಸ್ಟ್ ಅಥವಾ ಗಟ್ಟಿ ಆಗ್ಲಿ ಅಂತನಾ? ಮಸಾಲೆ ಮಸಾಲೆ. ಒಂದು ಸ್ವಲ್ಪ ಧನಿಯಾ ಹಾಕ್ತಾ ಇದ್ದೀನಿ. ಓಕೆ. ಚೆನ್ನಾಗಿ ಫ್ರೈ ಆಗಬೇಕಿದೆ. ಈರುಳ್ಳಿ ಹಾಕ್ತೀನಿ. ಇದಕ್ಕೆ ಈರುಳ್ಳಿ ಹಾಕೋತೀರಾ? ರುಬ್ಬಕ್ಕೆ ಸ್ವಲ್ಪ. ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಇದು ಫ್ರೈ ಆದಮೇಲೆ ಕೊಬ್ಬರಿ ಹಾಕ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಒಂದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಂಬಿಡಿ. ಈಗ ಸ್ವಲ್ಪ ತಣ್ಣಗಾಗಿದೆ ಅಲ್ವಾ? ಹ್ಞೂ, ತಣ್ಣಗಾಗಿದೆ. ಜಾರ್ ಕೊಡ್ಲಾ? ಹ್ಞೂ, ಕೊಡಿ. ಸಾಕಾ? ಸಾಕು ಸಾಕು. ಅದಾಯ್ತಾ? ಹ್ಞೂ, ಆಯ್ತು. ಬಿಳಿ ಕಲರ್ ಬಂದಿದಲ್ಲ ಉದ್ದಿನ ಬೇಳೆ ಹಾಕಿರೋದ್ರಿಂದ. ಕಡಲೆಬೇಳೆ ಉದ್ದಿನಬೇಳೆ 2 ಹಾಕಿದ್ದೀವಲ್ಲ, ಅಲ್ವಾ? ಆಯ್ತು. ಈಗ ಸೊಪ್ಪು ಹಾಕೊಂಬಿಡ. ಸರಿ. ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣು. ಆಮೇಲೆ ಲಾಸ್ಟಲ್ಲಿ ನೀರು ಹಾಕೋಣ. ಬೇಕು ಅಂದ್ರೆ ನೋಡ್ಕೊಂಡು ನೀರು ಹಾಕೋಣ. ಸೊ ಎರಡು ಸೇರಿ ಗ್ರೈಂಡ್ ಮಾಡ್ಕೋಬೇಕಲ್ವಾ? ಗ್ರೈಂಡ್ ಮಾಡ್ಕೋಬೇಕು. ನೀವು ಹೋಗಿ ಗ್ರೈಂಡ್ ಮಾಡಿ ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆ ಸ್ನೇಹಿತರೆ, ಸೊಪ್ಪಿನ ಚಟ್ನಿ ಹೇಗ್ ಮಾಡೋದು ಅಂತ ನೋಡ್ಕೋತಾ ಇದ್ದೀರಾ. ಇನ್ನೂ ರೆಡಿ ಆಗ್ಬೇಕು, ಇನ್ನು ಸ್ವಲ್ಪ ಪ್ರೊಸೀಜರ್ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೋಬೇಕಲ್ಲ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಆಗಿದೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಅವ್ರು ಹಂಗೋಗಿ ಹಿಂಗ್ ಬಂದ್ರು, ಸೊ ನೀವು ಹಂಗೋಗಿ ಹಿಂಗ್ ಬಂದಿದ್ದೀರಾ. ಚಟ್ನಿ ಆಯ್ತು, ರುಬ್ಬಾಯ್ತು ನೋಡಿ, ಗ್ರೀನಿಶ್ ಆಗಿದೆ. ಆಗ್ಲೇ ಬಿಳಿ ಇತ್ತು, ಈಗ ಗ್ರೀನ್ ಮಾಡಿದೀರಾ. ನೆಕ್ಸ್ಟ್ ಅದಕ್ಕೆ ಇನ್ನೇನ್ ಮಾಡ್ತೀರಾ ಹೇಳಿ? ಒಗ್ಗರಣೆ ಹಾಕೋಣ. ಅದಕ್ಕೆ ಒಗ್ಗರಣೆ. ಬಾಣ್ಲಿ ಕೊಡಿ. ಸಾಕಾಯ್ತು? ಸಾಕು ಸಾಕು. ಆನ್ ಮಾಡಿ. ಆಮೇಲೆ ಎಣ್ಣೆ ಹಾಕ್ತೀನಿ. ಒಂದು 2 ಸ್ಪೂನ್ ಹಾಕ್ತೀನಿ. ಈ ದಂಟು ಸೊಪ್ಪು ಅಂದ್ರೆ ಸ್ವಲ್ಪ ಬ್ಲಾಂಡ್ ಆಗಿರುತ್ತಾ ಟೇಸ್ಟ್? ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸಾಮಾನ್ಯ ಬೇರೆ ಯಾವ ಸೊಪ್ಪು ಹಾಕ್ಬೋದು? ಬೇರೆ ಸೊಪ್ಪಲ್ಲಿ ಚೆನ್ನಾಗಿರಲ್ಲ, ಅಷ್ಟು ಚೆನ್ನಾಗಿರಲ್ಲ. ಮತ್ತೆ ನಮ್ಮ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಿ. ಪತ್ರ ಬರೆದು ಬಂದಿದ್ದೀರಾ. ಸೊ ಎಲ್ಲಾ ಪ್ರೋಗ್ರಾಮ್ಗಳನ್ನ ನೋಡಿದೀರಾ ನೀವು? ಎಲ್ಲ ನೋಡಿದೀನಿ. ಬರ್ಕೊಂಡು ಇದೀನಿ, ಎಲ್ಲ ರೆಸಿಪಿಗಳನ್ನು ಬರ್ಕೊಂಡಿದ್ದೀನಿ. ಟ್ರೈ ಮಾಡಿದೀರಾ ಮನೇಲಿ? ಯಾವ ಎಪಿಸೋಡ್ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಮೊನ್ನೆ ದಸರಾದು ತುಂಬಾ ಚೆನ್ನಾಗಿತ್ತು. ಅಷ್ಟು ಒಂದು ಮಿಸ್ ಮಾಡದೆ ಎಲ್ಲ ನೋಡಿದೀನಿ. ಎಲ್ಲಾ ಎಪಿಸೋಡ್ ನೋಡಿದ್ರಾ? ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಹಾಕ್ತೀನಿ. ಸ್ಪೂನ್ ಕೊಡ್ಲಾ? ಸ್ಪೂನ್. ಸಾಸಿವೆ ಆದ್ಮೇಲೆ ಜೀರಿಗೆ. ಅಡಿಗೆಗೆ ಆದಷ್ಟು ಜೀರಿಗೆ ಇಂಗು ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಜೀರ್ಣ ಆಗುತ್ತೆ. ಒಂಚೂರು ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ ಒಂಚೂರು ಸಿಮ್ ಮಾಡಿ ಸಣ್ಣ ಮಾಡ್ಕೊಂಡು ಕಟ್ ಮಾಡ್ಬಿಟ್ಟು ಹಾಕ್ಬೇಕಲ್ವಾ? ಅದೇ. ನೆಕ್ಸ್ಟ್ ಈರುಳ್ಳಿ. ಸೊಪ್ಪು ಇದಕ್ಕೆಲ್ಲ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್. ಅದೇ ಒಗ್ಗರಣೆಗೆ ಹಾಕೋಬೇಕಾ? ಒಗ್ಗರಣೆಗೆ ಹಾಕೋಬೇಕು. ಪಲ್ಯಕ್ಕೂ ಅಷ್ಟೇ ಈರುಳ್ಳಿ ಎಲ್ಲ ಹಾಕಿದಷ್ಟು ಟೇಸ್ಟ್. ಉದ್ದಕ್ಕೆ ಹೆಚ್ಕೋಬೇಕಾ? ಯೂಶಲಿ ಸಣ್ಣಗೆ? ಇಲ್ಲ, ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ತೀವಲ್ಲ, ಕರ್ಗೋಗ್ಬಿಡ. ಆಯ್ತಾ? ಇನ್ನೊಂದು ಚೂರಾಗಲಿ, ಕೆಂಪಾದ್ರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ತೀನಿ. ಇದಕ್ಕೆ ಉಪ್ಪು ಹಾಕೋತಾ ಇದ್ದೀರಾ ನೀವು? ಇದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಕೂಡ್ಕೊಳ್ಳುತ್ತೆ. ನೀವು ಸೊಪ್ಪು ಬೇಯಿಸುವಾಗಲಿ ಅಥವಾ ರುಬ್ಕೊಳ್ಬೇಕಾದ್ರೆ? ಹಾಕಿಲ್ಲ.
ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿ ಕೂಡ್ಕೊಳತ್ತೆ. ಈಗ ರುಬ್ಬಿರೋದು ಹಾಕ್ತೀನಿ. ಇದಕ್ಕೆ ಬಾಂಡ್ಲಿಗೆ ಬಾಂಡ್ಲಿಗೆ ಪ್ಯಾನ್ಗೆ ಚೆನ್ನಾಗಿ ಕುದಿಸ್ಬಿಟ್ರೆ ಬೆಳಗ್ಗೆ ಮಾಡಿದ ರಾತ್ರಿವರೆಗೂ ಇರುತ್ತೆ, ಏನೂ ಆಗಲ್ಲ. ಈಗ ನೋಡಿ ಗಟ್ಟಿ ಆಗ್ತಾ ಇದೆ. ಈ ಬೇಯಿಸಿರ್ತೀವಲ್ಲ ಈ ನೀರು ಇದಕ್ಕೆ ಹಾಕೋಬೇಕು. ಸೊಪ್ಪು ನೀರು ಏನಿದೆ, ಸೊಪ್ಪು ನೀರು ವೇಸ್ಟ್ ಮಾಡಬಾರ್ದು. ಕರೆಕ್ಟ್. ಸೊಪ್ಪು ಆದಷ್ಟು ತಿಂದ್ರೆ ಒಳ್ಳೇದು ಅಲ್ವಾ? ಆರೋಗ್ಯಕ್ಕೆ. ಸೊಪ್ಪು ವಾರಕ್ಕೆ ಒಂದ್ 2-3 ಸಲ ಸೊಪ್ಪು ತಿಂದಷ್ಟು ಒಳ್ಳೇದು. ನೀವು ಬರೀ ಸೊಪ್ಪು ಹುಳಿ ಚಟ್ನಿ ಇಷ್ಟೇ ಮಾಡೋದಾ? ಪಲ್ಯನೂ ಮಾಡ್ತೀನಿ. ಸೊಪ್ಪಿನ ಬಾತು, ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಲ್ಲಿ ಪಲಾವ್. ದಂಟಿನ ಸೊಪ್ಪಲ್ಲಿ ಬಾತು. ಹೌದಾ? ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಪಟಾಣಿ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸರ್ವಿಂಗ್ ಬೌಲ್ ಕೊಡ್ಲಾ? ಕೊಡಿ, ಆಫ್ ಮಾಡಿಬಿಡಿ. ಬಿಸಿ ಅನ್ನ ಇದ್ರೆ ಒಂಚೂರು ತುಪ್ಪ ಹಾಕೊಂಡ್ಬಿಟ್ಟು ತಿಂತಾ ಇದ್ರೆ ಸಖತ್ತಾಗಿರತ್ತೆ ಅಲ್ವಾ? ಸೂಪರ್. ಆದಷ್ಟು ಬಿಸಿಯಾಗಿ ತಿಂದ್ರೇನೆ ಒಳ್ಳೇದು. ಈ ಚಟ್ನಿ ಕೂಡ ಬಿಸಿ ತಿನ್ಬೇಕಾ? ಚಟ್ನಿ ಬಿಸಿ ಚಟ್ನಿನೇ ತಿಂದ್ರೇನೆ ಟೇಸ್ಟ್. ಹೌದಾ? ರೂಪ ಅವರೇ, ಸೊಪ್ಪಿನ ಚಟ್ನಿ ರೆಡಿ ಆಗಿ ತಿನ್ಬಿಟ್ಟು ಟೇಸ್ಟ್ ಹೇಳಿ. ಆಹಾ, ಕೋಲಾರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ದಂಟಿನ ಸೊಪ್ಪಿನಿಂದ ಚಟ್ನಿ ಮಾಡಿದ್ದಾರೆ. ಹೇಗ್ ಮಾಡೋದು ನೋಡ್ಕೋಬೇಕಲ್ಲ? ಸೊ ರಿಕ್ಯಾಪ್ ನೋಡ್ಕೊಳ್ಳಿ. ದಂಟಿನ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ: ಮೊದಲು ಬಾಣಲಿಗೆ ದಂಟಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ನೀರು ಹಾಕಿ ಬೇಯಿಸಿ. ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನ ಬೇಳೆ, ಧನಿಯಾ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಈರುಳ್ಳಿ, ಕೊಬ್ಬರಿ, ಇಂಗು ಹಾಕಿ ಹುರಿಯಿರಿ. ನಂತರ ಮಿಕ್ಸಿ ಜಾರಿಗೆ ಹುರಿದ ಬೇಳೆ ಮಿಶ್ರಣ ಹಾಗೂ ಸ್ವಲ್ಪ ನೀರನ್ನ ಹಾಕಿ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ದಂಟಿನ ಸೊಪ್ಪನ್ನ ಹಾಕಿ ಚಟ್ನಿ ಹದಕ್ಕೆ ರುಬ್ಬಿಕೊಳ್ಳಿ. ಕೊನೆಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಈರುಳ್ಳಿ, ಉಪ್ಪು, ರುಬ್ಬಿದ ಸೊಪ್ಪಿನ ಮಿಶ್ರಣ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಕುದಿಸಿದರೆ ದಂಟಿನ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ. ದಂಟಿನ ಸೊಪ್ಪಿನ ಚಟ್ನಿ ಮಾಡೋದು ನೋಡ್ಕೊಂಡಿದ್ದೀರಾ? ಒಂದ್ಸಲ ಟೇಸ್ಟ್ ಮಾಡ್ಬಿಡೋಣ. ಬಿಸಿ ಬಿಸಿ ಆಗಿರುವಂತಹ ಚಟ್ನಿ ಹೇಗಿದೆ ಅಂದ್ರೆ ಆಸೆ ಬೇರೆ ಹುಟ್ಟಿಸ್ಬಿಟ್ರಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಅಂತ. ತಿಂದು ನೋಡಿ, ಚೆನ್ನಾಗಿರುತ್ತೆ. ವಾವ್, ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಅಲ್ಲ, ಆ ದಂಟಿನ ಸೊಪ್ಪು ಫ್ಲೇವರೇ ಒಂಥರ ಡಿಫ್ರೆಂಟ್ ಇದು ಅಲ್ಲ? ಗಿಳಿ ತಿನ್ನೋದ್ಕಿಂತ ಚಟ್ನಿ ಹುಳಿ ಬೇಜಾರಾಗಿರುತ್ತಲ್ಲ, ಇದು ವೀಕ್ಲಿ ಒನ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸುಜಾತ್ ಅವರೇ. ಹೇಗೆ ಅನಿಸ್ತು ಪ್ರೋಗ್ರಾಮ್ ಅಲ್ಲಿ? ತುಂಬಾ ಚೆನ್ನಾಗಿತ್ತು. ತುಂಬಾ ದಿನಗಳ ಆಸೆ ನಿಮ್ದು. ತುಂಬಾ ದಿನದ ಆಸೆ. ಥ್ಯಾಂಕ್ ಯು. ನಮಗೋಸ್ಕರ ಇಲ್ಲಿ ಬಂದು 2 ರೆಸಿಪೀಸ್ ಹೇಳ್ಕೊಟ್ಟಿದ್ದೀರಾ. ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಸರಿ ಸ್ನೇಹಿತರೆ, ಇವತ್ತಿನ 4 ರೆಸಿಪೀಸ್ ನೀವು ನೋಡಾಯ್ತು, ನೀವು ಕಲ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಕಲ್ತಾದ್ಮೇಲೆ ಇನ್ಯಾಕ್ ತಡ, ಶುರು ಹಚ್ಕೊಳ್ಳಿ. ಯಾವ ರೆಸಿಪೀಸ್ ನಿಮ್ಗೆ ಇಷ್ಟ ಆಯ್ತು ಅದನ್ನ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಗೆ ಖಂಡಿತ ಪತ್ರದ ಮೂಲಕ ಅಥವಾ ಮೇಲ್ ಮೂಲಕ ತಿಳಿಸಿ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಗೊತ್ತಿದೆಯಲ್ಲ, ನಿಮ್ಮ ಫೋಟೋ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ರೆಸಿಪಿ ಡೀಟೇಲ್ ಅನ್ನ ಬರೆದು ನಮ್ಮ ವಿಳಾಸಕ್ಕೆ ಕಳಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಗೊತ್ತಿದೆಯಲ್ಲ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಕೀಪ್ ಸ್ಮೈಲಿಂಗ್.